ಇವತ್ತು ದೇವರು ಪ್ರೇರೇಪಣೆ ಕೊಟ್ಟಂತ ವಾಕ್ಯ ಇದು. ಏನು ಬರ್ತದ ಓದ್ಲಿಕ್ಕೆ? ಅಂದ್ರೆ ಏನ್ ಹೇಳ್ರಿ, ಯಾರಿಗಾರ ಬರ್ತದ? ಅಂದ್ರೆ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸ್ಬೇಕಂತ. ಏನ್ರಿ? ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸ್ಬೇಕು. ನಾವೆಲ್ಲರೂ ಒಂದು ವಾಕ್ಯ ಓದಿಕೊಳ್ಳೋಣ. ಎಲ್ಲರೂ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ದ ಬುಕ್ ಆಫ್ 1 Corinthians ಚಾಪ್ಟರ್ 10 1 verse 5. ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆ ಬಂಡೆ ಕ್ರಿಸ್ತನೇ. 5ನೇ ವಚನ ಅಷ್ಟೇನಾ? ಆದರೂ ಅವರಾಗಿ ಬಹುಮತಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದಿದೆ ಅಷ್ಟೇ. ಎಸ್, ನೋಡ್ರಿ, ಇದು ದೇವರ ವಾಕ್ಯ. ಏನ್ ಹೇಳ್ತದೆ? ನಿಮಗೆ ಮುಂದಿನ ಸಂಗತಿಗಳಲ್ಲಿ ನೀವು ಲಕ್ಷ್ಯ ಬಿಡಬೇಕು ಅಂತ ಹೇಳಿ ಅಲ್ಲಿ ಪೌಲನು ಅವರನ್ನ ಅಪೇಕ್ಷಿಸಿ ಒಂದು ಘಟನೆಯನ್ನ ತಿಳಿಸ್ತಾ ಇದ್ದಾನೆ. ಏನಂದ್ರೆ, ನೀವು ಮುಂದಿನ ಜೀವಿತವನ್ನ ಜೀವಿಸುವಾಗ ಎಚ್ಚರವಾಗಿರ್ರಿ, ಕೆಲವು ವಿಷಯಗಳಿಗೆ ಗಮನ ಕೊಡ್ರಿ. ನೋಡ್ರಿ, ಒಂದು ತಿಳ್ಕೊಡ್ರಿ, ಆಶೀರ್ವಾದ ಇಂಗ್ಲಿಷ್ ಅಲ್ಲಿ ಹೇಳ್ತದೆ ಬೈ ಬ್ಲೆಸ್ಸಿಂಗ್ಸ್ ಆರ್ ದಿ ಬೈ ಪ್ರಾಡಕ್ಟ್ ಅಂತ. ಅಂದ್ರೆ ಆಶೀರ್ವಾದ ಅನ್ನುವಂಥದ್ದು ಅದು ನಮಗೋಸ್ಕರ ದೇವರು ಕೊಡುವಂತ ಉಚಿತಾರ್ಥವಾದಂತ ವಿಷಯಗಳು. ಅವುಗಳಿಗಾಗಿ ಹಂಬಲಿಸುವ ಅವಶ್ಯಕತೆ ಇಲ್ಲ. ಆಶೀರ್ವಾದ ಬೇಕು ದೇವರೇ, ಆಶೀರ್ವದಿಸು ದೇವರೇ ಎಂಬುದಾಗಿ ದೇವರನ್ನ ಬೇಡುವ ಅವಶ್ಯಕತೆ ಇಲ್ಲ. ನಿನಗೆ ಬೇಕಾದ ಎಲ್ಲಾ ವಿಷಯಗಳು ದೇವರು ಅದನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ, ಮತ್ತು ಅದಕ್ಕೋಸ್ಕರ ದೇವರು ಎಲ್ಲವನ್ನ ರೆಡಿ ಮಾಡಿಟ್ಟಿದ್ದಾರೆ. ಬಟ್ ಆ ಆಶೀರ್ವಾದ ನಾನು ಪಡ್ಕೊಳ್ಬೇಕಾದ್ರೆ ನಾವು ಗಮನಿಸಬೇಕಾದಂಥದ್ದು ಯಾವುದು? ನಮ್ಮ ಜೀವಿತವನ್ನ ತಿಳ್ಕೊಡ್ರಿ. ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸೋರು ಯಾರು ಅಂತ ಹೇಳ್ತಾರೆ. ಕರೆಕ್ಟಾ? ವಾಕ್ಯ ಹೇಳ್ತಾರೆ. ಆದ್ರೆ ನಮ್ಮ ಕಡೆ ದೇವ್ರು ಇದಾನ ಅಂತ ನೋಡ್ಬೇಕು ನಾವು ಫಸ್ಟ್. ನನ್ನ ಜೊತೆಗೆ ದೇವ್ರು ಇರ್ಬೇಕಲ್ಲ. ನನ್ನ ಜೊತೆಗೆ ದೇವ್ರು ಇದ್ರೆ ನನ್ನನ್ನು ಯಾರು ಎದುರಿಸ್ಲಿಕ್ಕೆ ಆಗುದಿಲ್ಲ. ಅರ್ಥ ಏನೋ, ಸೈತಾನ್ ನನ್ನನ್ನು ಏನು ಮಾಡಕ್ ಆಗೋದಿಲ್ಲ. ಈ ಲೋಕದಲ್ಲಿರೋ ದುಷ್ಟಶಕ್ತಿ ನನ್ನನ್ನು ಮುಟ್ಟಕ್ ಆಗುದಿಲ್ಲ. ನನ್ನ ಮನೆಯಲ್ಲಿ ಬಡತನ ತಾಂಡವಾಡಕ್ ಆಗುದಿಲ್ಲ. ನನ್ನ ಕುಟುಂಬದಲ್ಲಿ ರೋಗ ನಿಲ್ಲಿಕ್ ಆಗುದಿಲ್ಲ. ನನ್ನ ಕುಟುಂಬದಲ್ಲಿ ಅಸಮಾಧಾನ ನಿಲ್ಲಿಕ್ ಆಗುದಿಲ್ಲ. ಇವ್ಯಾವು ನಮ್ಮನ್ನು ಎದುರಿಸ್ಲಿಕ್ಕೆ ಆಗುವುದಿಲ್ಲ. ಬಟ್ ಯಾವಾಗ ಆ ದೇವರು ನನ್ನ ಜೊತೆಗಿರುವ, ಅರ್ಥ ಮಾಡ್ಕೊಡ್ರಿ. ಈ ಜನರಿಗೆ ದೇವರು ಹೇಳ್ತಾರೆ ನಮ್ಮ ಪಿತೃಗಳು ಅಂತ ಹೇಳಿದ್ರೆ, ವಿಮೋಚನ ಕಾಂಡ ಪುಸ್ತಕದಲ್ಲಿ ಐಗುಪ್ತ ದೇಶದಲ್ಲಿ ನಮ್ಮೆಲ್ಲರ ಪಿತೃಗಳು ಏನಾಗಿದ್ರು? ಬಂದಿಯಾಗಿದ್ರು, ಬಂಧನದಲ್ಲಿದ್ರು. ಅವರನ್ನ ದೇವರು ಬಿಡಿಸಿದ್ರು. ಹೌದಾ? ದೇವರವ್ರು ಎಲ್ಲರನ್ನ ಬಿಡಿಸಿದ ಮೇಲೆ ಅವ್ರನ್ನ ಹೆಂಗೆ ಮಾಡಿದ್ರಂತೆ? ಮೇಘದ ನೆರಳಿನಲ್ಲಿ ದೇವರು ಅವ್ರನ್ನ ನಡೆಸಿದ್ರು. ಸುಮ್ಮನೆ ನಡೆಸಲಿಲ್ಲ. ಅವರೆಲ್ಲರಿಗೂ ದೇವರು ಸಮುದ್ರವನ್ನ ದಾಟಿ ಹೋಗಂಗೆ ಮಾಡಿದ್ರು. ಅರ್ಥ ಮಾಡ್ಕೊಡ್ರಿ, ಅವರು ಸಮುದ್ರ ದಾಟಿದ್ರು, ಮೇಘದ ನೆರಳಿನಲ್ಲಿದ್ರು. ಯಾರು? ಐಗುಪ್ತ ದೇಶದಿಂದ ಹೊರಗಡೆ ತಗೊಂಬಂದಂತ ಜನರು. ಅಷ್ಟೇ ಅಲ್ಲ, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಹೊಂದಿದ್ರು. ಹಲೋ, ಅರ್ಥ ಮಾಡ್ಕೊಡ್ರಿ, ಎಷ್ಟೊಂದು ಕೃಪೆ ದೇವರು ಅವರಿಗೆ ಕೊಟ್ಟಿದ್ರು, ಎಷ್ಟೊಂದು ಸೌಭಾಗ್ಯ ಅವರಿಗೆ ದೇವರಿಗೆ ಕೊಟ್ಟಿದ್ರು. ದೇ ಹ್ಯಾಡ್ ಆಲ್ ದ ಬ್ಲೆಸ್ಸಿಂಗ್ಸ್ ದೇ ನೀಡ್ ಅಂತ. ಅವ್ರಿಗೆ ಬೇಕಾದ ಎಲ್ಲ ಆಶೀರ್ವಾದಗಳು ಅವ್ರಿಗಿತ್ತು. ಬಟ್ ಬೈಬಲ್ ಹೇಳ್ತದೆ, ಗಾಡ್ ಈಸ್ ನಾಟ್ ಪ್ಲೀಸ್ಡ್ ವಿತ್ ದೆಮ್. ದೇವರು ಅವರ ಬಗ್ಗೆ, ಅವರ ಮೇಲೆ ಲಾಸ್ಟ್ಗೆ ಹೇಳ್ತದೆ ಏನಂತೆ? ಸಂತೋಷ ಇರಲಿಲ್ಲ. ಅಲ್ಲಿ ಹೇಳ್ತದೆ, ಅವರು ದೈವಿಕವಾದ ಒಂದೇ ಆಹಾರ ತಿಂದ್ರು, ಅವರೆಲ್ಲರೂ ಒಂದೇ ನೀರನ್ನ ಕುಡಿದರು, ಅವರೆಲ್ಲರೂ ಅವರ ಹಿಂದೆ ಹೋಗುವ ದೈವಿಕ ಬಂಡೆ ಒಳಗಡೆಯಿಂದ ಬಂದ ನೀರನ್ನು ಕುಡಿದ್ರು. ಆದರೂ ಅವರ ಒಳಗಡೆ 5ನೇ ವಾಕ್ಯ ಹೇಳ್ತದೆ, ಬಹು ಮಂದಿಯ ವಿಷಯದಲ್ಲಿ
ದೇವರು ಸಂತೋಷಿಸಲಿಲ್ಲ. ಹಲೋ, ಸಿ, ನಾವೆಲ್ಲರೂ ನಾವು ಕೂಡಿ ಬಂದಿದ್ದೇವೆ. ವಿ ಆಲ್ ಗ್ಯಾದರ್ಡ್ ಹಿಯರ್. ಯಾಕೆ? ನಾವೀಗ ಒಂದೇ ದೇಹದಲ್ಲಿ ಕೂಡಿ ಬರ್ತೇವೆ, ಹೌದಾ? ಒಂದೇ ರಕ್ತದಲ್ಲಿ ಭಾಗಿಯಾಗ್ತೇವೆ. ಸಿ, ನೀನು ಇದರಲ್ಲಿ ಭಾಗಿಯಾಗ್ತಾ ಇದೆಯಾ ಅಂತ ಮಾತ್ರಕ್ಕೆ ನೀನ್ ದೇವರಿಗೆ ಪ್ರಿಯರು ಅಲ್ಲ. ದೇವರು ನಿನ್ ಬಗ್ಗೆ ಸಂತೋಷವಾಗಿದ್ದಾನಂತಲ್ಲ. ಇಟ್ ಡಸಂಟ್ ಮೀನ್ ಗಾಡ್ ಈಸ್ ಹ್ಯಾಪಿ ವಿತ್ ಯು ಇಫ್ ಯು ಆರ್ ಪಾರ್ಟೇಕಿಂಗ್ ಇನ್ ದಿಸ್. ಇದ್ರ ಮೇಲೆ ಬರೇ ನೀನ್ ಭಾಗಿಯಾದ್ರೆ ದೇವರು ನಿನ್ನ ಬಗ್ಗೆ ಖುಷಿ ಇದಾನಂತಲ್ಲ. ಯಾಕೆಂದ್ರೆ ಅವರೆಲ್ಲರೂ ದೇವರ ಆಶೀರ್ವಾದ ಹೊಂದಿದ್ರು, ಬಟ್ ಬೈಬಲ್ ಹೇಳ್ತದೆ ಅವರ ಬಗ್ಗೆ ದೇವರು ಸಂತೋಷ ಪಡ್ಲಿಲ್ಲ. ಇವತ್ತು ನಮ್ಮ ಪ್ರಶ್ನೆ ನಾವು ಹಾಕೊಳ್ಬೇಕು, ನಿಜವಾಗೂ ದೇವ್ರು ನನ್ನ ಬಗ್ಗೆ ನನ್ನ ನೋಡಿದ್ರೆ ದೇವ್ರು ಖುಷಿ ಆಗ್ತದ? ನಿಮ್ಗೆ ನೀವು ಪ್ರಶ್ನೆ ಹಾಕೊಂಡಿದ್ರಿ ಯಾವಾಗಾದ್ರೂ, ನನ್ನ ಬಗ್ಗೆ ದೇವರಿಗೆ ಸಂತೋಷ ಇದೆಯಾ? ಪಕ್ಕದವ್ರು ಕೇಳ್ರಿ, ನಿನ್ನ ಬಗ್ಗೆ ದೇವರಿಗೆ ಸಂತೋಷ ಇದೆಯಾ ಅಂತ ಕೇಳ್ರಿ. ಕೇಳ್ರಿ, ನಿನ್ನ ಬಗ್ಗೆ ದೇವರಿಗೆ ಸಂತೋಷ ಇದೆಯಾ? ಏನ್ ಹೇಳ್ತಾರೆ ದೇವರು? ಏನ್ ಹೇಳ್ಬೋದು? ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನನ್ನ ಬಗ್ಗೆ ದೇವ್ರಿಗೆ ಖುಷಿ ಇರ್ಬೋದಾ? ಇಮ್ಯಾಜಿನ್ ಮಾಡ್ರಿ. ಒಂದು ವೇಳೆ ಮಕ್ಕಳು ಮಾತಾಡಂಗಿಲ್ಲ, ಒಂದು ವೇಳೆ ಇಷ್ಟೆಲ್ಲ ನಾನು ಮಾಡಿ ಕೂಡ ನನ್ನ ಬಗ್ಗೆ ದೇವರಿಗೆ ಖುಷಿನೇ ಇಲ್ಲ ಅಂದ್ರೆ ಈ ಲೈಫ್ ಇದೆಯಲ್ಲ, ಇದು ವೇಸ್ಟ್. ಈ ಜೀವಿತ ಇಟ್ಸ್ ವೇಸ್ಟ್. ಈ ಜೀವಿತ ಹೆಂಗಿರ್ಬೇಕಂದ್ರೆ ನನ್ನ ಜೀವಿತದ ಮೂಲಕ ದೇವರಿಗೆ ಸಂತೋಷ ಆಗ್ತಿರ್ಬೇಕು. ಮೈ ಲೈಫ್ ಶುಡ್ ಪ್ಲೀಸ್ ಟು ಗಾಡ್. ಅದು ದೇವರಿಗೆ ಸಂತೋಷ ತರುವಂತದ್ದಾಗಿರ್ಬೇಕು. ಯಾವಾಗಲೂ ದೇವರಿಗೆ ಸಂತೋಷ ತರುವಂತರಾಗಿರ್ಬೇಕು. ಓಕೆ, ಒಂದು ವಾಕ್ಯ ಓದಿಕೊಳ್ಳೋಣ. ಎಲ್ಲರೂ ತೆಗೆದು ಫಸ್ಟ್ ಕೊರಿಂಥಿಯನ್ಸ್, ದ ಬುಕ್ ಆಫ್ ಸೆಕೆಂಡ್ ಕೊರಿಂಥಿಯನ್, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಚಾಪ್ಟರ್ 5 ವರ್ಸ್ 9. ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಓಕೆ, ಅರ್ಥ ಮಾಡ್ಕೊಡ್ರಿ. ನಾವು ದೇಹದಲ್ಲಿ ಇದ್ರೂ ಸರಿಯೇ, ದೇಹದಲ್ಲಿ ಇಲ್ಲದಿದ್ರೂ ಸರಿಯೇ. ಏನಂತ ಹೇಳ್ತದೆ? ನಾವು ದೇಹದಲ್ಲಿ ಇದ್ರೂ ಅಷ್ಟೇ, ದೇಹದಲ್ಲಿ ಇಲ್ಲ ಅಂದ್ರೂ ಅಷ್ಟೇ. ನಾವೇನ್ ಮಾಡ್ಬೇಕಂತೆ ಬೈಬಲ್ ಹೇಳ್ತದೆ? ಕರ್ತನಿಗೆ ಮೆಚ್ಚುಗೆಯಾಗಬೇಕೆಂಬುದೇ ಏನಾಗಿರ್ಬೇಕು ಸರಿ? ಬೇರೆ ಹೇಳ್ರಿ. ನನ್ನ ಪ್ರಶ್ನೆ, ಇದು ನಮ್ಮ ಗುರಿ ಆಗಿದೆಯಾ? ಮಾತಾಡಿ. ವಾಟ್ ಈಸ್ ಅವರ್ ಗೋಲ್? ಬೈಬಲ್ ಸೇಸ್ ಅವರ್ ಗೋಲ್ ಮಸ್ಟ್ ಬಿ ಟು ಪ್ಲೀಸ್ ದ ಗಾಡ್. ನಮ್ಮ ಗುರಿ ದೇವರನ್ನು ಮೆಚ್ಚಿಸಬೇಕೆಂಬುದೇ ಆಗಿರ್ಬೇಕಂತೆ. ನಿಜವಾಗೂ ನಮ್ದು ಇದೇ ಗುರಿ ಇದೆಯಾ? ನನ್ನ ಗುರಿ ಏನು? ಇದನ್ನ ಸಾಧಿಸ್ಬೇಕು, ಅದನ್ನ ಸಾಧಿಸ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಇದು ನಮ್ಮ ಗುರಿ. ಬಟ್ ಅವ್ರು ಏನ್ ಹೇಳ್ತಾರೆ? ನಾವು ದೇಹ ಎಂಬ ಮನೆಯಲ್ಲಿ ಇದ್ರೂ ಸರಿಯೇ, ಇಲ್ಲದಿದ್ರೂ ಸರಿಯೇ, ಕರ್ತನಿಗೆ ಮೆಚ್ಚುಗೆ ಆಗಬೇಕೆಂಬುದೇ ನಮ್ಮ ಗುರಿ. ಇನ್ನೊಂದು ವಾಕ್ಯ ಹೋದ್ರಿ, 1 ಥೆಸಲೋನಿಕ 4ನೇ ಅಧ್ಯಾಯ 1ನೇ ವಚನ. ಬೈಬಲ್ ತಂದಿಲ್ಲ ಅಂದ್ರೆ ಇದನ್ನ ನೋಡಿ. ದ ಬುಕ್ ಆಫ್ ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 4 ವರ್ಸ್ 1. ಸಹೋದರರೇ, ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕು ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ. ನೀವು ಹಾಗೆಯೇ ಇನ್ನೂ ಹೆಚ್ಚಾಗಿ ನಡೆಯಬೇಕೆಂದು ನಿಮ್ಮನ್ನು ಬೇಡಿಕೊಂಡು ಯೇಸು ಕರ್ತನಲ್ಲಿ ಪ್ರಬೋಧಿಸುತ್ತೇವೆ. Live in order to please God and continue to live in order to please God. See, ದೇವರನ್ನ ಮೆಚ್ಚಿಸಬೇಕೆಂಬುದನ್ನ ನೀವು ನಮ್ಮಿಂದ ಕಲ್ತ್ಕೊಂಡಿದ್ದೀರಿ, ಅದರಂತೆ ನಡೆಯುತ್ತಲೇ ಇದ್ದೀರಿ. ಹಾಗೆ ನೀವು ನಡಿಬೇಕೆಂಬುದಕ್ಕಾಗಿ ನಿಮ್ಮನ್ನ ನಾವು ಕೇಳಿಕೊಳ್ತೇವೆ. ಸಿ, ಇಲ್ಲ ಅವನು ಹೇಳುದು ಅರ್ಥ ಮಾಡ್ಕೊಡ್ರಿ. ನಿಮಗೆ ಕೊಟ್ಟ ಆಜ್ಞೆಗಳು ತಿಳಿದಿರೋದು ಏನು? ದೇವರನ್ನ ನಾವು ಹೇಗೆ ನಡೆದು ದೇವರನ್ನ ಮೆಚ್ಚಿಸಬೇಕು, ಹೇಗೆ ನಾನು ಜೀವಿಸಬೇಕು, ಹೇಗೆ ನನ್ನ ಲೈಫ್ ಇರಬೇಕು, ನಾನು ಹೆಂಗೆ ನಡಿಬೇಕು, ಹೆಂಗೆ ಮಾತನಾಡಬೇಕು, ಯಾವ ಕಾರ್ಯಗಳನ್ನ ಮಾಡಬೇಕು, ಯಾವ ಕಾರ್ಯಗಳನ್ನ ಮಾಡಬಾರ್ದು, ಇದರಿಂದ ದೇವರಿಗೆ ಸಂತೋಷ ಆಗ್ತದಾ ಇಲ್ಲ, ಇದನ್ನ ತಿಳ್ಕೊಂಡು ಅದ್ರ ಪ್ರಕಾರ ನಡಿಬೇಕಂತ ದೇವರ ವಾಕ್ಯ ಹೇಳ್ತದೆ. ಬಟ್ ಇದ್ರ ಬಗ್ಗೆ ನಮ್ ಗಮನನೇ ಇಲ್ಲ. ನಮ್ ಗಮನ ಎದ್ರ ಬಗ್ಗೆ ಇದೆ ಹೇಳ್ರಿ?
ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಒದ್ಕೊಳ್ಬೇಕು, ಎಲ್ಲಿ ಹೋಗ್ಬೇಕು, ಏನ್ ಇದೇ ನಮ್ಮ ಗಮನ. ಬಟ್ ಅವ್ರ ಅಪೋಸ್ತಲರು ಈ ತರ ಅವ್ರ ಗಮನ ಏನು? ನಾನು ದೇವ್ರನ್ನ ಹೆಂಗೆ ಮೆಚ್ಚಿಸ್ಬೇಕು, ದೇವ್ರಿಗಾಗಿ ಹೆಂಗೆ ಜೀವಿಸ್ಬೇಕು, ದೇವ್ರಿಗಾಗಿ ಯಾವ ಕೆಲಸ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಇದು ಅವರ ಆಲೋಚನೆ. ನಮ್ಮ ಆಲೋಚನೆ ಹೆಂಗಿದೆ? ನಾನು ಏನ್ ತಿನ್ಲಿ, ಏನ್ ಕುಡಿಲಿ, ಏನ್ ಊಟ ಮಾಡ್ಲಿ, ಯಾವ ಬಟ್ಟೆ ಹಾಕೊಳ್ಳಿ, ಯಾವ ಡ್ರೆಸ್ ಹಾಕೊಳ್ಳಿ, ಇದೇ ಚಿಂತೆ. ಚರ್ಚಿಗೆ ಬರುವಾಗ ನಮ್ಮ ಚಿಂತೆ ಇದೇ ಇರ್ತದಲ್ಲ, ಏನು ಏನ್ ಮಾಡ್ಲಿ, ಎಂತ ಡ್ರೆಸ್ ಹಾಕೊಳ್ಳಿ. ಹಿಂದಿನ ದಿವಸ ಪ್ಲಾನ್ ಮಾಡ್ತೀವಿ, ಏನ ಯಾವ ಡ್ರೆಸ್ ಹಾಕೊಂಡ್ರೆ ಚಂದ ಕಾಣ್ತೇನೆ ನಾನು ಚರ್ಚಲ್ಲಿ, ಯಾವ ಮೇಕಪ್ ಮಾಡ್ಕೊಂಡ್ರೆ ಚಂದ ಕಾಣ್ತೇನೆ. ಇದು ನಮ್ಮ ಆಲೋಚನೆ. ಇಲ್ಲಿ ಕೂತಿರ್ತೀರಿ, ವಾಕ್ಯ ಕೇಳ್ತಿರ್ತೀರಿ, ಮತ್ತೆ ಆಲೋಚನೆ ಏನು? ಮನೆಗೆ ಹೋದ್ಮೇಲೆ ಯಾವ ಅಡಿಗೆ ಮಾಡ್ಬೇಕು ನಾನು, ಇವತ್ತು ಹೋಗಿ ಯಾವ ಊಟ ಮಾಡ್ಬೇಕು ನಾನು, ಇದು ಆಲೋಚನೆ. ಹಲೋ, ಎಷ್ಟು ದಿವಸ ಅಂತ ಇದನ್ನೇ ಆಲೋಚಿಸ್ತೀರಿ? ಬಟ್ಟೆಗಾಗಿ ಇದನ್ನೇ ಜೀವಿಸು, ಇದ್ರ ಬಗ್ಗೆನೇ ಆಲೋಚಿಸು. ದಯಮಾಡಿ ನಿಮ್ಮ ಆಲೋಚನೆ ಬದಲಾಯಿಸ್ರಿ. ಇನ್ನು ಮುಂದೆ ಅಟ್ಲೀಸ್ಟ್ ನಾನು ಹೆಂಗೆ ದೇವ್ರನ್ನ ಸಂತೋಷ ಪಡಿಸ್ಲಿ, ನನ್ನ ಜೀವಿತದ ಮೂಲಕ ನಿಜವಾಗ್ಲೂ ದೇವ್ರಿಗೆ ಖುಷಿ ಆಗ್ತದೆ. ನಾನು ಒಂದು ಹೇಳ್ತೇನೆ, ಅದೇ ಆಗ ಹೇಳಿದಾಗೆ ಮತ್ತೊಂದು ಸರಿ ಹೇಳ್ತೇನೆ, ನನ್ನ ಬಗ್ಗೆ ದೇವ್ರಿಗೆ ಸಂತೋಷ ಇಲ್ಲ ಆದರೆ ಇದು ವ್ಯರ್ಥವಾದ ಜೀವಿತ. ನಿಜವಾಗ್ಲೂ ಇಂಥ ಜೀವಿತ ಜೀವಿಸೋದ ಅವಶ್ಯಕತೆ ಇಲ್ಲ, ಬೇಗ ಸತ್ತೋಗ್ಬಿಡ್ಬೇಕು. ದೇವರಿಗೆ ಖುಷಿ ಇಲ್ಲ, ಸೃಷ್ಟಿಕರ್ತನಿಗೆ ಖುಷಿ ಇಲ್ಲ ನನ್ನ ಬಗ್ಗೆ ಅಂದ್ರೆ ಏನ್ ಮಾಡುದು? ಹೌದಾ? ಏನ್ ಈ ಲೈಫ್ ತಗೊಂಡು ಏನ್ ಮಾಡ್ತೀವಿ? ಆಮೇಲೆ ಜಾಸ್ತಿ ದಿನ ಬದುಕಿ ನರಕಕ್ಕೆ ಹೋಗುದೇ. ಅರ್ಥ ಮಾಡ್ಕೊಡ್ರಿ. ಯೇಸು ಸ್ವಾಮಿ ಬಗ್ಗೆ ನಾವು ನೋಡ್ತೇವೆ. ಯೇಸು ಸ್ವಾಮಿ ದೀಕ್ಷಾಸನ ತಗೊಂಡು ಮೇಲಕ್ಕೆ ಬರುವಾಗ ತಂದೆಯಾದ ದೇವರು ಒಂದು ಮಾತು ಹೇಳ್ತಾರೆ ಯೇಸು ಸ್ವಾಮಿ ಬಗ್ಗೆ. ಏನ್ ಹೇಳ್ರಿ? ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನ ಕೇಳ್ರಿ, ನಾನು ಈತನನ್ನ ಏನ್ ಮಾಡಿದ್ದೇನೆ? ಮೆಚ್ಚಿದ್ದೇನೆ. ಮತ್ತಾಯ 3:17 ವಾಕ್ಯ ಹೇಳ್ತಾರೆ. ಯಾಕೆ ತಂದೆಯಾದ ದೇವರು ಯೇಸು ಸ್ವಾಮಿಗೆ ಮಾತು ಹೇಳಿದ್ರು? ನಾನು ಈತನನ್ನ ಮೆಚ್ಚಿದ್ದೇನೆ. ನಾನು ಈತನನ್ನು ನಿಮ್ಮನ್ನು ನೋಡಿ ಹೇಳ್ಬೋದಾ ದೇವರು? ಈಗ ನಾನು ಮಾರುತಿಯನ್ನ ಮೆಚ್ಚಿದ್ದೇನೆ, ನಾನು ಥಾಮಸನ್ನ ಮೆಚ್ಚಿದ್ದೇನೆ, ನಾನು ಗೌತಮನ್ನ ಮೆಚ್ಚಿದ್ದೇನೆ, ರೋಹಣನ ಮೆಚ್ಚಿದ್ದೇನೆ, ಸೂರಜನ ಮೆಚ್ಚಿದ್ದೇನೆ. ದೇವ್ರು ಹೇಳ್ಬೋದಾ? ಒಂದು ವೇಳೆ ಹೇಳ್ತಾ ಇಲ್ಲ ಆದ್ರೆ ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಈ ಮಾತನ್ನು ಹೇಳಿಸ್ಕೊಳಕ್ಕೆ ಏನ್ ಮಾಡ್ಬೇಕು? ಕೇವಲ ಇಲ್ಲಿದ್ದಂತ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೇನೆ ನಾನು, ನಿಮ್ಮನ್ನ ನೋಡಿ ದೇವ್ರು ಮೆಚ್ಚುತ್ತಾನ, ಈ ಮಾತನ್ನು ಹೇಳ್ತಾನ. ಯಾಕೆ ದೇವ್ರು ಈ ಮಾತು ಹೇಳಿದ್ರು ಗೊತ್ತಾ? ವಚನ ಓದ್ರಿ, ಯೋಹಾನ ಬರೆದ ಸುವಾರ್ತೆ 8:29. ಯಾಕೆ ತಂದೆಯಾದ ದೇವರು ಯೇಸು ಬಗ್ಗೆ ಈ ಮಾತು ಹೇಳ್ತಾರೆ? ವೈ ಫಾದರ್ ಟೆಸ್ಟಿಫೈಡ್ ಅಬೌಟ್ ಜೀಸಸ್. ವೈ? ಬಿಕಾಸ್ ನನ್ನನ್ನ ಕಳುಹಿಸಿಕೊಟ್ಟಾತನು ಎಸ್. ಯಾಕೆ ದೇವ್ರು ಹೇಳ್ತಾರೆ ಈ ಮಾತ್ರಿ? ನಾನು ಇವನನ್ನ ಮೆಚ್ಚಿದ್ದೇನೆ, ಇವನನ್ನ ಮೆಚ್ಚಿದ್ದೇನೆ. ಈಗ ನೀವು ಮಾತಾಡ್ರಿ, ಹಲೋ, ನೀವು ಮಾತಾಡ್ರಿ. ಈಗ ಇದೇ ಮಾತು ದೇವರು ನನಗೆ ಹೇಳ್ಬೇಕಾದ್ರೆ ಹಾಗಾದ್ರೆ ನಾನೇನ್ ಮಾಡ್ಬೇಕೀಗ? ಎಲ್ಲರೂ ಹೇಳ್ರಿ, ಏನ್ ಮಾಡ್ಬೇಕೀಗ? ಅದೇ ಓದಿದ್ರಲ್ಲ ಈಗ 8:29. ದೇವರು ನನ್ನ ಸಂಗಡ ಯಾವಾಗ್ಲೂ ಇರ್ತಾರೆ. ಯಾಕೆ ಇರ್ತಾರೆ ಗೊತ್ತಾ? ನನ್ನನ್ನು ಬಿಟ್ಟು ಅವ್ರು ಹೋಗುದಿಲ್ಲ. ಯಾಕೆ ಗೊತ್ತಾ? ಯಾಕೆಂದ್ರೆ ಯಾವಾಗಲೂ ಆತನಿಗೆ ಮೆಚ್ಚುಗೆ ಆದದನ್ನೇ ನಾನು ಮಾಡ್ತಾ ಇದ್ದೇನೆ. ದೇವರಿಗೆ ಇಷ್ಟ ಇಲ್ಲದ ಯಾವುದು ನಾನು ಮಾಡೋದಿಲ್ಲ. ನಮ್ಮ ಗತಿ ಏನಾಗಾದ್ರೆ ಎವ್ರಿ ಡೇ ವಿ ಆರ್ ಡೂಯಿಂಗ್ ಮೆನಿ ವರ್ಕ್ಸ್. ಬಹಳ ವಿಷಯಗಳನ್ನ ನಾವು ಮಾಡ್ತಾ ಇದ್ದೇವೆ. ಬಟ್ ಎಲ್ಲಾ ವಿಷಯಗಳನ್ನ ದೇವರಿಗೆ ಇಷ್ಟವಾದದ್ದೇ ಮಾಡ್ತೇವಾ? ಇಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನನ್ನ ಬಗ್ಗೆ ದೇವರಿಗೆ ಖುಷಿ ಆಗ್ಬೇಕಾದ್ರೆ ದೇವರಿಗೆ ಖುಷಿ ಆಗುವಂತ ಕಾರ್ಯಗಳನ್ನೇ ನಾನು ಮಾಡ್ಬೇಕು. ಹಾಗಾದ್ರೆ ನಿಮ್ಗೆ ಗೊತ್ತಿದೆ ದೇವ್ರನ್ನ ಮೆಚ್ಚಿಸುವಂಥದ್ದು ಯಾವುದು? ನಾನು ಲೋಕದ ಹಿಂದೆನೆ ಓಡಿದ್ರೆ ಅದನ್ನು ದೇವ್ರ ಮೆಚ್ಚಿಸಂಗಿಲ್ರಿ. ಅದು ದೇವ್ರಿಗೆ ಮೆಚ್ಚಿಗೆ ಆಗುದಿಲ್ಲ. ಅದೇ ಅನ್ಕೊಂಡು ಯಾಕೆ ತಂದೆಯಾದ ದೇವರು ಯೇಸು ಬಗ್ಗೆ ಹೆಂಗೆ ಹೇಳ್ತಾರೆ? ಯೇಸು ಹೇಳ್ತಾರೆ, ಅದಕ್ಕೋಸ್ಕರ ನನ್ನನ್ನು ದೇವರು ಬಿಟ್ಟು ಹೋಗುದಿಲ್ಲ. ನಾನು ಅದೇ ಹೇಳಿದೆ, ದೇವರು ನಮ್ಮ ಕಡೆ ಇರ್ಬೇಕಾದ್ರೆ ಆತನಿಗೆ ಮೆಚ್ಚುಗೆ ಆದದನ್ನು ನಾವು ಮಾಡಿದ್ರೆ ನನ್ನ ಜೊತೆಗಿರ್ತಾರೆ. ಅವ್ರು ನನ್ನ ಜೊತೆಗೆ ಇರುವುದಿಲ್ಲ. ಬಾಯಿಂದ ಹೇಳ್ತೀವಿ ನನ್ನೊಟ್ಟಿಗೆ ದೇವರಿದ್ದಾರೆ, ನನ್ನೊಟ್ಟಿಗೆ ದೇವರಿದ್ದಾರೆ. ಹಲೋ, ದೇವರಿಲ್ಲ, ನಿನ್ನೊಟ್ಟಿಗೆ ಯಾರಿದ್ದಾರೆ ನೋಡ್ರಿ.
ಒಂದು ದೇವ್ರು ಇರ್ಬೇಕು, ಇಲ್ಲ ಇಲ್ಲ ಹೇಳ್ರಿ, ದೆವ್ವ ಇರ್ಬೇಕು. ಒಂದು ದೇವ್ರು ಇರ್ಬೇಕು, ಇಲ್ಲ ದೆವ್ವ ಇರ್ಬೇಕು. ದೇವ್ರು ಬಿಟ್ಟು ಹೋದ್ರೆ ಯಾರು ಇರ್ತಾರೆ? ದೆವ್ವ ಬಿಟ್ಟು ಹೋದ್ರೆ ದೇವ್ರು ಇರ್ತಾರೆ. ನಿನ್ನ ಹತ್ರ ಯಾವಾಗಲೂ ದೇವರೇ ಇರ್ಬೇಕಾದ್ರೆ ಯೇಸಮ್ಮ ಹೇಳ್ತಾರೆ, ನನ್ನ ಜೊತೆಗೆ ಯಾವಾಗಲೂ ತಂದೆ ಇದ್ದಾರೆ. ಯಾಕೆ ಇದ್ದಾರೆ ಗೊತ್ತಾ? ಯೇಸಮ್ಮ ಹೇಳ್ತಾರೆ, ಯಾಕೆಂದ್ರೆ ಯಾವಾಗಲೂ ಆತನಿಗೆ ಮೆಚ್ಚುಗೆ ಆದದ್ದನ್ನೇ ನಾನು ಮಾಡ್ತಾ ಇದ್ದೇನೆ, ನನಗೆ ಇಷ್ಟವಾದದ್ದು ನಾನು ಮಾಡೋದಿಲ್ಲ. ಬಟ್ ನಾವೇನ್ ಮಾಡ್ತೇವೆ, 100 ಕಾರ್ಯಗಳಲ್ಲಿ 99 ನನಗೆ ಇಷ್ಟ ಆದದ್ದು ಮಾಡಿ, ಒಂದು ದೇವರಿಗೆ ಇಷ್ಟ ಆದದ್ದು ಮಾಡ್ತೇವೆ. ಯಾಕೆ ಹೇಳಿ? ಬೇಜಾರಾಗ್ಬಾರ್ದಲ್ಲ ದೇವರಿಗೆ. ದೇವ್ರಿಗೆ ಏನು ಬೇಜಾರಾಗಲ್ರಿ. ನೀವು ತಿಳ್ಕೊಂಡಿರ್ಬೋದು, ನಾನು ಪ್ರೇಯರ್ ಮಾಡ್ಲಿ ಅಂದ್ರೆ ದೇವ್ರಿಗೆ ಬೇಜಾರಾಗತ್ತೆ, ನಾನು ವಾಕ್ಯ ಓದ್ಲಿ ಅಂದ್ರೆ ದೇವ್ರಿಗೆ ಏನು ಬಿದ್ದೋಗುದಿಲ್ಲ, ನೀನ್ ಜೊತೆಗಿರುವುದಿಲ್ಲ ಅಷ್ಟೇ. ಲಾಸ್ ದೇವ್ರಿಗಿಲ್ಲ, ಲಾಸ್ ನಿಮಗೆ. ನೀವು ಹಂಗೆ ಹೇಳ್ಕೊಬೇಡ್ರಿ, ನಾನು ಪ್ರೇಯರ್ ಮಾಡ್ಲಿ ಅಂದ್ರೆ ದೇವ್ರಿಗೆ ದುಃಖ ಆಗ್ತದೆ. ದೇವ್ರಿಗೆ ಆಲ್ರೆಡಿ ದುಃಖ ಮಾಡಾಗಿದೆ. ನಾವು ದೇವರು ನಿನ್ ಬಗ್ಗೆ ಸಂತೋಷವಾಗಿರ್ಬೇಕು. ನಿನ್ನ ನೋಡಿ ನಾನು ಈ ಮಗನನ್ನ ಮೆಚ್ಚಿದ್ದೇನೆ ಅಂತ ಹೇಳ್ಬೇಕಾದ್ರೆ ನಾವು ಈ ಕೆಲಸ ಮಾಡ್ತೀವಿ. ಯಾವುದು ಫಸ್ಟ್ ಏನ್ ಮಾಡ್ಬೇಕು ಹೇಳ್ರಿ? ಹಾಗಾದ್ರೆ ಎಲ್ಲರೂ ಹೇಳ್ರಿ, ನನ್ನನ್ನ ದೇವ್ರು ಮೆಚ್ಚಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಎಲ್ಲರೂ ಹೇಳ್ರಿ ಒಂದ್ಸರಿ. ಪಕ್ಕದವ್ರಿಗೆ ಹೇಳ್ರಿ, ದೇವರಿಗೆ ಮೆಚ್ಚುಗೆ ಆದದ್ದನ್ನೇ ಮಾಡು ಹೇಳ್ರಿ. ಎಸ್. ಇಲ್ಲೊಬ್ಬ ಇದ್ದಾನೆ, ಇಬ್ರಿಯ ಪುಸ್ತಕ 11ನೇ ಅಧ್ಯಾಯ 5ನೇ ವಚನ. ಇಬ್ರಿಯರ ಪುಸ್ತಕ ಪತ್ರಿಕೆ. ಹನೋಕನು ಎಸ್ ಮೊದಲು ಹಲೋ ಇವನ್ ಬಗ್ಗೆ ಒಂದು ಸಾಕ್ಷಿ ಉಂಟಂತೆ. ಏನದು ಸಾಕ್ಷಿ? ಇವನ್ ಬಗ್ಗೆ ಒಂದು ಸಾಕ್ಷಿ ಇದೆ ಅಂತ. ಏನಂತದು? ಅವನು ದೇವರಿಗೆ ಏನಾಗಿದ್ದಂತ ಅವನ ಬಗ್ಗೆ ಒಂದು ಸಾಕ್ಷಿ ಇದೆ. ಏನ್ವಾ? ಹನೋಕನ ಬಗ್ಗೆ ಒಂದು ಸಾಕ್ಷಿ ಇದೆ. ಹೇಳ್ರಿ ಎಲ್ಲರೂ ಏನು? ನಿಮ್ಮ ಬಗ್ಗೆ ಒಂದು ಸಾಕ್ಷಿ ಇದೆ. ಹೇಳ್ರಿ ಏನು? ನಿಮ್ ಬಗ್ಗೆ ಆನ್ಸರೇ ಇಲ್ಲ. ಹನೋಕನ್ ಬಗ್ಗೆ ಸಾಕ್ಷಿ ಹೇಳಿದ್ರೆ ಹೇಳ್ತೀರಿ, ಅದೇ ನಿಮ್ ಬಗ್ಗೆ ಹೇಳಿದ್ರೆ ನಿಮಗೆ ಡೌಟ್. ಗೊತ್ತಿದೆ ನಿಮಗೆ, ನಿಮ್ಮ ಮನಸ್ಸು, ನಿಮ್ಮ ಕೆಲಸ, ನೀವು ಮಾಡ್ತಾ ಇರೋದು ಎಲ್ಲ ನಿಮಗೆ ಗೊತ್ತಿದೆ. ಯಾಕೆ ದೇವರು ನಮ್ಮನ್ನು ಪದೇ ಪದೇ ಹೆಚ್ಚಿಸ್ತಾ ಇದ್ದಾರೆ ಅಂದ್ರೆ, ದಿನಗಳು ಗತಿಸ್ತಾ ಇದೆ, ವರ್ಷಗಳು ಗತಿಸ್ತಾ ಇದೆ, ಕರ್ತನ ಬೋರಣ ಸಮೀಪವಾಗ್ತಾ ಇದೆ. ನಾವು ಮಾತ್ರ ಬುದ್ಧಿ ಇಲ್ಲದ ಕನ್ನಿಕೆ ತರ ಇದ್ದೇವೆ. ಹನೋಕನ ಕುರಿತಾಗಿ ಒಂದು ಸಾಕ್ಷಿ ಉಂಟು. ಏನಂದ್ರೆ ಅವನು ದೇವರಿಗೆ ಮೆಚ್ಚುಗೆ ಆಗಿದ್ದನು. ಯಾಕೆ ದೇವರಿಗೆ ಮೆಚ್ಚುಗೆ ಆಗಿದ್ದನು ಅವನು? ಕಾರಣ ಒಂದೇ ಪ್ರಿಯರೇ, ಅವನು ತನ್ನ ಜೀವಮಾನವೆಲ್ಲ ಆದಿಕಾಂಡ ಪುಸ್ತಕ ತೆಗಿರಿ, ಅಲ್ಲಿ 5ನೇ ಅಧ್ಯಾಯ 23ನೇ ವಚನ ಹೇಳ್ತದೆ, ಆತನು ಜೀವಿಸುವ ಕಾಲವೆಲ್ಲ ದೇವರ ಸಂಗಡವೇ ನಡೆದನು ಅಂತ ಬರ್ತದೆ. ಬದುಕಿದ ಕಾಲವೆಲ್ಲ ಯಾಕೆ ಹನೋಕನು ಮೆಚ್ಚುಗೆಯಾಗಿದ್ದ ಅಂದ್ರೆ 365 ಇಯರ್ಸ್ ಬದುಕಿದಂತ 365 ವರ್ಷ ಅವನು ಏನ್ ಮಾಡಿದಂತೆ? ದೇವರ ಸಂಗಡ ಅನ್ಯೋನ್ಯತೆಯಿಂದ ನಡೆದನು. ಬಟ್ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತದೆ ಗೊತ್ತಾ? ಹಿ ಫಾಲೋಡ್ ಗಾಡ್, ಹಿ ವಾಕ್ಡ್ ವಿತ್ ಗಾಡ್. ದೇವರು ಸಂಗಡ ನಡೆದಂತೆ. ಅದರ ಅರ್ಥ ದೇವರನ್ನ ಹಿಂಬಾಲಿಸ್ತಾ ಇದ್ದಂತೆ. ಏನ್ ಮಾಡ್ತಾ ಇದ್ದಂತೆ? ಹಿ ಫಾಲೋಡ್ ಗಾಡ್. ಫಾಲೋವಿಂಗ್ ಗಾಡ್ ಅಂದ್ರೆ ಏನು? ದೇವರನ್ನ ಹಿಂಬಾಲಿಸುವ ಅರ್ಥ ಏನ್ ಹೇಳಿ ನೋಡೋಣ. ಯೇಸು ಹೇಳ್ತಾರಲ್ಲ, ನನ್ನ ಹಿಂಬಾಲಿಸು. ಅರ್ಥ ಏನು? ನನ್ನ ಹಿಂಬಾಲಿಸು ಅಂದ್ರೆ ಎಸ್, ಆತನ ಆಜ್ಞೆಗಳನ್ನ ಅನುಸರಿಸುದು. ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಬರ್ದಿದೆ ನೋಡ್ರಿ. ಏನ್ ಗೊತ್ತಾ? ಫಾಲೋಯಿಂಗ್ ಗಾಡ್ ಮೀನ್ಸ್ ದೇವರನ್ನ ಹಿಂಬಾಲಿಸೋ ಅರ್ಥ ಏನು ಗೊತ್ತಾ? ದೇವರು ಹೇಳಿದ ಹಾಗೆ ನಡೆಯುವುದು. ಫಸ್ಟ್ ಏನು ಹೇಳ್ರಿ? ಫಸ್ಟ್ ಪಕ್ಕದ್ರಿಗೆ ಹೇಳಿ, ದೇವರು ಹೇಳಿದ ಹಾಗೆ ನಡೆ. ಫಸ್ಟ್ ದೇವರು ಏನ್ ಹೇಳ್ತಾರೆ ಅಷ್ಟೇ ಅಲ್ಲಿ ನಡಿಬೇಕು. ಹಿಂಗೆ ಹೋಗಂದ್ರೆ ಹಿಂಗೆ ಹೋಗ್ಬೇಕು, ಹಿಂಗೆ ಅಲ್ಲಿ ಹೋಗ್ಬಾರ್ದಂದ್ರೆ ಅಲ್ಲಿ ಹೋಗ್ಬಾರ್ದು, ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗಬಾರ್ದು. ದೇವರು ಎಲ್ಲಿ ಹೋಗಂತಾರೆ, ಹೇಗೆ ನಡ್ಕೊ ಅಂತಾರೆ ಹಾಗೆ ನಡ್ಕೊಳ್ಬೇಕು.
ಹಂಗೆ ನಡ್ಕೋತಾ ಇದೀವಿ ನಾವು ಎಲ್ಲರ ಜೊತೆಗೆ. ಹಾ, ಈಗ ನಮ್ಮ ಬಗ್ಗೆ ನಾವು ವಿಚಾರ ಮಾಡೋಣ. ನಾನು ದೇವ್ರು ಹೇಳ್ದಂಗೆ ನಡ್ಕೋತಾ ಇದ್ದೇನಾ? ಸೆಕೆಂಡ್ ಏನು? ಥಿಂಕಿಂಗ್ ಆಸ್ ಗಾಡ್ ಟೆಲ್ಸ್ ಯು ಟು ಥಿಂಕ್. ದೇವ್ರು ಹೆಂಗೆ ವಿಚಾರ ಮಾಡಂತ ಹಂಗೆ ವಿಚಾರ ಮಾಡ್ಬೇಕು. ನಮ್ಮ ವಿಚಾರ ಹಂಗೆ ಇದೆಯಾ? ಬರೀ ಕೆಟ್ಟ ವಿಚಾರನೇ, ಹೌದಾ? ಬರೀ ಯಾರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೇವೆ ನಾವು? ಹೇಳಿ, ಬರೀ ಕೆಟ್ಟದ್ದು. ಅವ ಹಂಗಿದಾನೆ, ಇವ ಹಿಂಗಿದಾನೆ, ಬರೀ ಕೆಟ್ಟದ್ದು. ಬಟ್ ದೇವ್ರು ಹಂಗೆ ನಿನ್ನ ಬಗ್ಗೆ ಯಾವಾಗಲೂ ಚಿಂತೆ ಮಾಡಿದಾರ? ನಿನ್ನ ಬಗ್ಗೆ ದೇವ್ರು ವಿಚಾರ ಮಾಡುವಾಗ ಏನಂತ ವಿಚಾರ ಮಾಡ್ತಾರೆ ಹೇಳಿ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಸತೀಶ್ ಬ್ರದರ್ ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಡ್ರಿ, ಮಾಡಿಲ್ಲ ಮಾಡಿದಾರೆ ಅಂತ ತಿಳ್ಕೊಡ್ರಿ. ಆದ್ರೆ ಸತೀಶ್ ಬ್ರದರ್ ಬಗ್ಗೆ ದೇವ್ರು ಹೆಂಗ್ ಚಿಂತೆ ಮಾಡ್ತಾರೆ, ವಿಚಾರ ಮಾಡ್ತಾರೆ? ಇವ್ರು ಕೆಟ್ಟವನು ಅಂತ ಮಾಡ್ತಾರ? ಹೇಳ್ರಿ ನೋಡೋಣ. ಏನಂತ ಹೇಳ್ತಾರೆ? ಮಗನೇ, ಕಂದ, ಪ್ರಿಯನೇ. ಇದು ಅವನ ವಿಚಾರ. ನಮ್ಮ ವಿಚಾರ ಅಪೋಸಿಟ್. ಮಗ ಅನ್ನೋದು ಮಗನೇ ಅಂತ, ಅವ್ರ ಮಗ ಅಂದ್ರೆ ನಾವು ಮಗನೇ ಅಂತ ಅರ್ಥ. ಅದ್ರ ಮೀನಿಂಗ್ ಎಲ್ಲ ಬೇರೆ ಇದೆ. ಕರೆಕ್ಟ್ ಅಲ್ಲ? ದೇವ್ರು ನನ್ನ ಮಗ ಅಂದ್ರೆ ನಾವು ನನ್ನ ಮಗನೇ ಅಂತೇವೆ. ಜಸ್ಟ್ ಹಚ್ಚೋದ್ರಲ್ಲೇ ಅದ್ರ ಅರ್ಥ ಬದಲಾಗ್ಬಿಡ್ತದೆ. ಯಾಕೆ? ಅವನ ಬಗ್ಗೆ ನಾವು ಹಂಗೆ ಆಲೋಚಿಸ್ತೇವೆ, ಹೌದಾ? ದೇವರು ಎಷ್ಟು ಪ್ರೀತಿಯಿಂದ ನಮ್ಮ ಬಗ್ಗೆ ಆಲೋಚಿಸ್ತಾರೆ. ದೇವ್ರ ವಚನ ಒಂದೇ ಹೇಳ್ತದೆ, ನನ್ನ ಬಗ್ಗೆ ನಿನ್ನ ಬಗ್ಗೆ ದೇವರು ಮಾಡಿದ ಆಲೋಚನೆ ಅದು ಹಿತದ ಆಲೋಚನೆ, ಅಹಿತವಾದದ್ದಲ್ಲ. ಹಾಗಾದ್ರೆ ನಾನು ಇವ್ರ ಬಗ್ಗೆ ಏನ್ ಆಲೋಚಿಸ್ತಾ ಇದ್ದೇನೆ? ಒಳ್ಳೇದು ಆಲೋಚಿಸ್ತಾ ಇದ್ದೇನಾ? ಇಲ್ಲ. ಬಟ್ ದೇವ್ರು ನಿಂಬಾಲಿಸೋಂದ್ರೆ ಇದೆ. ಮೊದಲು ಆತನ ಹೇಳ್ದಂಗೆ ನಡೆಯುವುದು, ಎರಡನೇದು ಆತನ ಹೆಂಗೆ ಆಲೋಚನೆ ಮಾಡ್ತಾ ಹಂಗೆ ಮಾಡುದು, ಮೂರನೇದು ಡೂಯಿಂಗ್ ವಾಟ್ ಗಾಡ್ ಟೆಲ್ಸ್ ಯು ಟು ಡೂ. ದೇವ್ರು ಏನ್ ಹೇಳ್ತಾನೋ ಅದನ್ನಷ್ಟೇ ಮಾಡುದು, ಹೆಚ್ಚು ಮಾಡೋದು ಬೇಡ. ಅದು ಹಿಂಬಾಲಿಸುವುದು. ದೇವ್ರು ಹಿಂಬಾಲಿಸೋದಂದ್ರೆ ಸುಮ್ಮನೆ ಅಲ್ಲ. ದೇವ್ರು ಹೇಳ್ದಂಗೆ ನಡಿಬೇಕು, ದೇವ್ರು ಹೇಳಿದ್ದನ್ನೇ ಆಲೋಚಿಸ್ಬೇಕು, ದೇವ್ರು ಏನು ಮಾಡಂತಾರೋ ಅದನ್ನೇ ಮಾಡ್ಬೇಕು. ಅದನ್ನೇ ಹಣೋಕ ಮಾಡ್ದ, ಅದನ್ನೇ ತಂದೆಯಾದ ದೇವರು ಹೇಳುವಾಗ ಯೇಸು ಹೇಳ್ತಾರೆ, ಆತನಿಗೆ ಮೆಚ್ಚುಗೆ ಆದದನ್ನೇ ಮಾಡ್ತಾನೆ. ಮತ್ತೊಂದು ಕಡೆ ಹೇಳ್ತಾರೆ, ಆತನ ಚಿತ್ತವನ್ನ ಮಾಡುವುದೇ ನನ್ನ ಆಹಾರ. ದೇವರು ಏನ್ ಹೇಳ್ತಾನೆ ಅದನ್ನೊಂದೇ ಮಾಡ್ತಾನೆ ಹೊರತು ಹೆಚ್ಚಿದ್ದೇನು ಮಾಡುವುದಿಲ್ಲ ಅಂತ ಹೇಳ್ತಾನೆ. ಬಟ್ ನಾವು ಹೇಳ್ತೇವೆ, ದೇವ್ರು ಹೇಳಿದ್ ಒಂದು ಮಾಡ್ತೇವೆ, ನಮ್ಮ ಮನಸ್ಸು ಹೇಳಿದ್ದು 100 ನಾವು ಮಾಡ್ತೇವೆ. ಕರೆಕ್ಟ್ ಅಲ್ಲ? ಬಟ್ ಇದು ದೇವರನ್ನ ಮೆಚ್ಚಿಸುವ ಒಂದು ಕೆಲಸ ಅಲ್ಲ. ದೇವರನ್ನ ಮೆಚ್ಚಿಸಬೇಕಾದ್ರೆ ಮೊದಲು ದೇವರಿಗೆ ಮೆಚ್ಚುಗೆ ಆದದನ್ನ ಮಾಡಬೇಕು. ಎರಡನೇದು ದೇವರನ್ನ ಹಿಂಬಾಲಿಸಬೇಕು. ದೇವರನ್ನ ಹಿಂಬಾಲಿಸೋದಂದ್ರೆ ಹೆಂಗೆ ಹೇಳಿದ್ರಲ್ಲ, ದೇವರು ಹೇಳಿದ ಹಾಗೆ ಆಲೋಚಿಸಬೇಕು, ದೇವರು ಹೇಳಿದ ಹಾಗೆ ನಡಿಬೇಕು, ದೇವರು ಹೇಳಿದ್ದನ್ನೇ ಮಾಡಬೇಕು. ಅದಕ್ಕಾಗಿ ನಾವು ನೋಡ್ತೇವೆ, ಗಾಡ್ ವಾಸ್ ವಿತ್ ಹೆನೋಕ್ ಆಲ್ ಡೇಸ್ ಆಫ್ ಹಿಸ್ ಲೈಫ್. ಅದಕ್ಕೋಸ್ಕರ ದೇವರು ಹಣೋಕನ ಸಂಗಡ ಜೀವಮಾನವೆಲ್ಲ ಇದ್ರು. ಪ್ರಿಯರೇ, ಒಂದ್ ಹೇಳ್ತೇನೆ, ಏನೆಲ್ಲ ಕಳ್ಕೊಡ್ರಿ ಪರವಾಗಿಲ್ಲ, ದೇವ್ರನ್ನ ಕಳ್ಕೊಬೇಡ್ರಿ, ದೇವರ ಪ್ರಸನ್ನತೆನ ಕಳ್ಕೊಬೇಡ್ರಿ. ಗೊತ್ತಾ ನಿಮಗೆ, ದೇವರು ನಿಮ್ಮನ್ನು ಒಂದ್ಸರಿ ಆಶೀರ್ವಾದ ಮಾಡಿದ್ರೆ ಆಶೀರ್ವಾದ ತಗೊಳ್ಳೋದಿಲ್ಲ ವಾಪಸ್ಸು. ದೇವರು ನಿಮ್ಮನ್ನು ಅಭಿಷೇಕ ಮಾಡಿದ್ರೆ ನಿಮ್ಮೆಲ್ಲರೂ ಅಭಿಷೇಕನ ವಾಪಸ್ ತಗೊಳ್ಳೋದಿಲ್ಲ. ದೇವರು ನಿಮಗೆ ಒಂದು ವರಗಳು ಕೊಟ್ಟರೆ ವರಗಳನ್ನ ವಾಪಸ್ ತಗೊಳ್ಳೋದಿಲ್ಲ. ಬಟ್ ನಿಮ್ಮ ಸಂಗಡ ದೇವರು ಇರುವುದಿಲ್ಲ. ದೇವರೇ ನಿಮ್ಮ ಸಂಗಡ ಬಿಟ್ಟು ಹೋಗ್ಬಿಡ್ತಾರೆ. ಉದಾಹರಣೆಗೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಸಂಸೋನ್ ಲೈಫಲ್ಲಿ ಏನಾಯ್ತು? ಸಂಸೋನ ಸಂಗಡ ದೇವ್ರು ಇರ್ತಿದ್ರು, ಯಾವಾಗ್ಲೂ ಇರ್ತಿದ್ರ. ಆದ್ರೆ ಅವನು ಒಂದು ಮಿಸ್ಟೇಕ್ ಮಾಡ್ತಾನೆ, ತಪ್ಪು ಮಾಡ್ತಾನೆ. ಪಾಪ ಮಾಡುವಾಗ ಏನಾಯ್ತು? ಬೈಬಲ್ ಸ್ಪಷ್ಟ ಹೇಳ್ತದೆ, ಅವನ ಜೊತೆಗೆ ದೇವರು ಇರ್ಲಿಲ್ಲ. ದೇವರು ಅವನ ಕೈ ಬಿಟ್ರು. ಬಟ್ ಅವನಲ್ಲಿ ವರ ಇತ್ತ ಇಲ್ರಿ? ಯಾಕೆ ಹೇಳ್ರಿ? ಅಂತ ಟೈಮಲ್ಲಿ ಅವನು ಎಷ್ಟೋ ಜನರನ್ನ ಸಾಯಿಸಿದ. ಯಾಕೆ? ಅವನ ಹತ್ರ ಇನ್ನೂ ಅಭಿಷೇಕ ಇದೆ, ದೇವರ ಅಭಿಷೇಕ ತೆಗಿಲಿಲ್ಲ. ಬಟ್ ದೇವರು ಅವನ ಸಂಗಡ ಇರ್ಲಿಲ್ಲ. ಅದಕ್ಕಾಗಿ ಅವನ ಮರಣ ಅವಾಗಲೇ ಸಂಭವಿಸಿತು. ತಿಳ್ಕೊಡ್ರಿ, ನಮ್ಮ ಸಂಗಡ ಯಾವಾಗ ದೇವರು ಇರುವುದಿಲ್ಲ ಅವಾಗ ಮರಣ ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ನಿನ್ ಜೊತೆಗೆ ದೇವರಿದ್ರೆ ಮರಣ ನಿನ್ನನ್ನು ಮುಟ್ಟುವುದಿಲ್ಲ. ಯಾಕೆ? 91ನೇ ಕೀರ್ತನೆ ಅದೇ ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿದ್ರೆ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತ. ಅಂದ್ರೆ ಏನು? ದೇವ್ರು ನಿನ್ ಜೊತೆಗಿದ್ರೆ ನಿನ್ ಸೇಫ್ಟಿ. ನಿನ್ನ ಬಲಗಡೆ 10,000 ಜನ, ಎಡಗಡೆ 10,000 ಜನ ಸತ್ತು ಬಿದ್ರು ನಿನಗೆ ಏನು ತಟ್ಟುವುದಿಲ್ಲ. ಯಾಕೆ? ದೇವ್ರು ನಿನ್ ಜೊತೆಗಿದ್ರು. ದೇವರೇ ನಿನ್ನ ಜೊತೆಗಿಲ್ಲ ಆದ್ರೆ, ಹಲೋ, ಅದಕ್ಕೆ ಹೇಳ್ತೀನಿ,
ಏನಾದ್ರೂ ಕಳ್ಕೊಳ್ರಿ, ದೇವರ ಪ್ರಸನ್ನತೆನ ಕಳ್ಕೊಳಕ್ ಹೋಗ್ಬೇಡಿ. ಡೋಂಟ್ ಲೂಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಿನ್ನ ಕುಟುಂಬದಲ್ಲಿ ದೇವರ ಪ್ರೆಸೆನ್ಸ್ ಇರಬೇಕು. ದೇವರ ಪ್ರಸನ್ನತೆ ನಿನ್ ಜೊತೆಗಿರ್ಬೇಕಾದ್ರೆ ಅಂತ ಒಂದು ವಾತಾವರಣವನ್ನ ನೀನು ಕ್ರಿಯೇಟ್ ಮಾಡ್ಬೇಕು ನಿನ್ನ ಮನೆಯಲ್ಲಿ. ಅದರದೊಂದು ಸಂದೇಶನೇ ಇದೆ ಗೊತ್ತಾ? ಕ್ರಿಯೇಟ್ ದ ಅಟ್ಮಾಸ್ಫಿಯರ್ ಫಾರ್ ದ ಪ್ರೆಸೆನ್ಸ್ ಆಫ್ ಗಾಡ್ ಅಂತ. ದೇವರ ಪ್ರಸನ್ನತೆಗಾಗಿ ವಾತಾವರಣವನ್ನು ಸೃಷ್ಟಿ ಮಾಡ್ಬೇಕಂತ ನಾವು. ಅಂದ್ರೆ ಏನು? ದೇವರು ಎಲ್ಲಿರ್ತಾನೋ ಅವನಿಗೆ ಇಷ್ಟವಾದ ವಾತಾವರಣ ಇದ್ರೆ ಇರ್ತಾನಂತೆ. ದೇವರಿಗೆ ಇಷ್ಟವಿಲ್ಲದ ವಾತಾವರಣ ಇದ್ರೆ ದೇವರಲ್ಲಿ ಇರುವುದಿಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ಈಗ ನಿನ್ನ ಕುಟುಂಬದಲ್ಲಿ ಗಲಿಬಿಲಿ ಇದ್ರೆ ದೇವ್ರು ಇರ್ತಾರ? ಮಾತಾಡ್ರಿ. ಆಗ ನಿನ್ನ ಕುಟುಂಬದಲ್ಲಿ ಯಾರು ಇರ್ತಾರೆ? ಗಲಿಬಿಲಿ ಇದೆ ಅಂದ್ರೆ ಯಾಕೆ? ಗಲಿಬಿಲಿಗೆ ಯಾರು ಕಾರಣ? ಬೈಬಲ್ ಸ್ಪಷ್ಟ ಹೇಳ್ತದೆ. ನಿನ್ನ ಮನೆಯಲ್ಲಿ, ನಿನ್ನ ಲೈಫಲ್ಲಿ, ಈ ಸಭೆಯಲ್ಲಿ ದೇವರು ಇರಬೇಕಾದ್ರೆ ದೇವರಿಗೆ ಇಷ್ಟವಾದಂತ ಒಂದು ವಾತಾವರಣ ಅಲ್ಲಿ ಇರಬೇಕು. ಅಂದಾಗ ದೇವರಲ್ಲಿ ಇರ್ತಾರೆ. ಇಲ್ಲಾಂದ್ರೆ ದೇವರು ಇರುವುದಿಲ್ಲ ಪ್ರಿಯ. ಹನೋಕನ ಸಂಗಡ ದೇವರು ಯಾವಾಗಲೂ ಇದ್ರು, ಬಿಟ್ಟು ಹೋಗ್ಲಿಲ್ಲ ಅಂತೆ. 365 ವರ್ಷ ಅವನ ಜೊತೆಗಿದ್ದಾಗ ದೇವ್ರು ಹೇಳ್ತಾರೆ, ಸಾಕು ನೀನು ಇಲ್ಲಿ ಇರೋದೇ ಬೇಡ, ನನ್ನ ಜೊತೆಗೆ ಯಾವಾಗಲೂ ಅಲ್ಲಿ ಇರೋನ್ ಕರ್ಕೊಂಡು ಹೋಗುತ್ತೆ. ಅದು ಹೆಂಗೆ? ಮೇಘವಾಹನದಲ್ಲಿ ಕಾಣದೆ ಹೋದ ಅಂತ, ಸಾಯ್ಲಿಲ್ಲ ಅವನು. ಅಂದ್ರೆ ಎಷ್ಟು ಅನ್ಯೋನ್ಯತೆ ದೇವರೊಟ್ಟಿಗೆ ಹೊಂದಿತ್ತು. ಅದು ಆತನ ಹಿಂಬಾಲಿಸುವಂಥದ್ದು. ಇವತ್ತು ನಾವೇನ್ ಮಾಡ್ತೇವೆ? ಯೇಸು ಸ್ವಾಮಿ ಏನ್ ಮಾಡಿದ್ರು? ದೇವರಿಗೆ ಇಷ್ಟವಾದದ್ದನ್ನೇ ಮಾಡಿದ್ರು, ದೇವರಿಗೆ ಮೆಚ್ಚುಗೆ ಆದದ್ದನ್ನೇ ಮಾಡಿದ್ರು. ನಾವು ಅದನ್ನು ಮಾಡುತ್ತೇವೆ. ಹನೋಕ ದೇವರ ಹಿಂದೆ ನಡೆದ, ದೇವರ ಸಂಗಡಲೇ ನಡೆದ, ದೇವರನ್ನ ಹಿಂಬಾಲಿಸಿದ. ಹೆಂಗ್ ಹಿಂಬಾಲಿಸಂದ್ರೆ ಇದು. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಹೇಳ್ತೇನೆ. ಯಾರಂತ ಹೇಳಿದ್ರೆ ದಾವೀದನ ಬಗ್ಗೆ. ಇವನ್ ದಾವೀದನು ದೇವರಿಗೆ ಮೆಚ್ಚುಗೆ ಆಗಿದ್ದನು. ಎಷ್ಟು ನಂಬ್ತೀರಿ? ಆಗಿದ್ನಿಲ್ಲ. ನಾನು ಈ ಶುಕ್ರವಾರ ಹೇಳಿದ್ದೆ ನಿಮಗೆ, ದೇವರು ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ವ್ಯಕ್ತಿ ಆಗಿದ್ನ. ಮಾತಾಡ್ರಿ. ಅದರ್ಥ ಅಂದ್ರೆ ದೇವರು ದಾವೀದನನ್ನ ಮೆಚ್ಚಿದ್ರಂತೆ. ಯಾಕೆ ಮೆಚ್ಚಿದ್ರು? ಬಿಕಾಸ್ ದಾವೀದನು ತನ್ನ ಅರಸತನಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ದೇವರನ್ನು. ತನ್ನ ಸೀಟನ್ನು ಪ್ರೀತಿಸ್ಲಿಲ್ಲ ಅವನು. ತಾನು ಕಿಂಗ್ ಸ್ಥಾನವನ್ನು ಪ್ರೀತಿಸ್ಲಿಲ್ಲ ಅವನು. ಯಾರನ್ನ ಪ್ರೀತಿಸಿದ? ಹೆಚ್ಚು ದೇವರನ್ನ ಪ್ರೀತಿಸಿದ. ನಾನು ಈ ಶುಕ್ರವಾರ ಹೇಳ್ತಾ ಇದ್ದೆ, ಯಾಕೆ ದೇವರಿಗೆ ಮೆಚ್ಚುಗೆ ಆಗಿದ್ದ ಅಂತಂದ್ರೆ, ದೇವರಿಗೆ ಇಷ್ಟವಾಗಿದ್ದ ಅಂದ್ರೆ ಅವನಲ್ಲಿ ಕಹಿತನ ಇರಲಿಲ್ಲಂತೆ, ಅವನು ಆರಾಧಿಸುವಂತ ವ್ಯಕ್ತಿ ಆಗಿದ್ದಂತೆ, ಕೊಟ್ಟ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾ ಇದ್ದಂತೆ. ಈ 3 ವಿಷಯಗಳ ಬಗ್ಗೆ ನಾನು ಶುಕ್ರವಾರ ಮಾತಾಡಿದ್ದೆ. ಶ್ರದ್ಧೆ ಉಳ್ಳವನಾಗಿದ್ದ. ಯಾವುದೇ ಕುರಿ ಕಾಯುವುದರಲ್ಲಿ ಶ್ರದ್ಧೆ ಇತ್ತು ಅವನಿಗೆ. ಇವತ್ತು ನಮ್ಮ ಮಾಡುವ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇಲ್ಲ. ಅವನಲ್ಲಿ ಕಹಿತನ ಇರಲಿಲ್ಲ. ಅವನು ತಿರಸ್ಕರಿಸಲ್ಪಟ್ಟ ವ್ಯಕ್ತಿ ಎಲ್ಲರಿಂದ. ಮನೆಯಲ್ಲಿ ದನ ಕಾಯೋದ ಅರ್ಥ ಇದೆ. ಯಾರಿಗೆ ಕಾಯಿಸ್ತಾರೆ ಮನೆಗೆ? ಈಗ ನಿಮ್ಗೆ 3 ಜನ ಮಕ್ಕಳಿದ್ದಾರೆ, ಯಾರಿಗೆ ದನ ಕಾಯಕ ಬಿಡ್ತೀರಿ? ಯಾರಿಗೆ ಬಿಡುದಿಲ್ಲ ನೀವು. ಆದ್ರೆ ಕಡೆಗೆ ಅವನು ಯಾವ ಪ್ರಯೋಜನಕ್ಕೂ ಬರಲಿಲ್ಲ ಅಂದ್ರೆ ಅವನಿಗೆ ಲಾಸ್ಟ್ ಕೆಲಸ ಏನು? ಹಳ್ಳಿಯಲ್ಲಿ ಯಾವ ಕೆಲಸಕ್ಕೂ ಅವ್ನು ಬರುದಿಲ್ಲ ಅಂದ್ರೆ ಅವ್ನ ಕೊನೆ ಕೆಲಸನೇ ದನ ಕಾಯೋದು. ಹೌದಾ? ಅದೇ ಒಂದಾಗಿತ್ತು. ಯಾವ ಪ್ರಯೋಜನಕ್ಕೂ ಬರದಿಲ್ಲ ಆಗಿದ್ದ ಅವನು. ಯಾರು? ದಾವೀದ. ಇನ್ನೊಂದು ಅವ್ರ ಅಪ್ಪ ಮರ್ತೆ ಬಿಟ್ಟಿದ್ದ, ನನಗೊಬ್ಬ ಮಗ ಇದ್ದಾನ ಅಂತೇಳಿ. ಯಾಕೆ ಗೊತ್ತಾ? ಸಮುವೇಲ್ ಬಂದಾಗ ನಿನ್ನ ಮಕ್ಕಳನ್ನ ಕರ್ಸ ಅಂತ ಹೇಳಿದ್ರು. ಏಲಿ ಯಾರನ್ನ ಕರ್ಸದ? ದಾವೀದನನ್ನು ಬಿಟ್ಟು ಎಲ್ಲರನ್ನ ಕರ್ಸದ. ಅಂದ್ರೆ ತನಗೆ ಇನ್ನೊಬ್ಬ ಮಗ ಇದ್ದಾನ ಅನ್ನುವಂಥದ್ದು ಕೂಡ ಅವರಿಗೆ ಮರೆತೋಗಿತ್ತು. ಅಷ್ಟು ನಿರ್ಲಕ್ಷ್ಯತನಕ್ಕೆ ಒಳಗಾಗಿದ್ದ ಯಾರು? ದಾವೀದ. ಸಮುವೇಲ ಎಲ್ಲರನ್ನ ಅಭಿಷೇಕ ಮಾಡೋದು. ದೇವರು ಇವನಲ್ಲ ಅನ್ನೋ, ಅರೆ ಮಕ್ಕಳೇ ಮುಗಿದೋಗಿದ್ದು, ಮತ್ತಾರನ್ನ ಸ್ವಾಮಿ? ಮತ್ತೆ ಹೋಗಿ ಸಮುವೇಲ ಕೇಳ್ತಾನೆ, ನಿಂಗೆ ಇಷ್ಟು ಜನ ಮಕ್ಕಳ? ಯಾರ ಇದಾರ? ಅವಾಗ ಅವ ನೆನಪಾಗ್ತದೆ, ಇನ್ನೊಬ್ಬ ಇದ್ದಾನೆ ಕುರಿಕಾಯ, ಅವ ಎದಕ್ಕೂ ಬರುದಿಲ್ಲ, ಅವ ಆಗೋದಿಲ್ಲ. ಅರೇ ಅವನ್ನೇ ಕರ್ಸ್, ಅಲೋ ಅವನ್ನೇ ಕರ್ಸ್. ಅರ್ಥ ಮಾಡ್ಕೊಡ್ರಿ. ನೀನು ಕುರಿ ಕಾಯ್ತಾ ಇರ್ಬೋದು, ದನ ಕಾಯ್ತಾ ಇರ್ಬೋದು, ಓದಕ್ ಬರಲ್ಲ, ಬರ್ಯಾಕ್ ಬರಲ್ಲ, ನೀನು ದೇವರಿಗೆ ಮೆಚ್ಚುಗೆ ಆಗಿದ್ರೆ ನೀನೇ ಮುಂದಿನ ಅರಸ ಆಗ್ತೀಯ. ನಿನ್ನ ಕುಟುಂಬವನ್ನ ಸಾಕುವ ಅರಸ ನೀನಾಗ್ತೀಯ. ಅರ್ಥ ಆಗ್ತದೆ? ಯಾಕೆ ದೇವರು ಆ ಎಲ್ಲ ಅಣ್ಣಂದ್ರನ್ನ ಬಿಟ್ಟು ಇವನನ್ನೇ ಆರಿಸಿದ್ರು? ಯಾಕೆಂದ್ರೆ
ಅಷ್ಟೆಲ್ಲ ನಿರ್ಲಕ್ಷ್ಯತನಕ್ಕೆ ಒಳಗಾಗಿದ್ರು. ಅಣ್ಣಂದ್ರ ಮೇಲೆ, ಅಪ್ಪನ ಮೇಲೆ ಕಿಂಚಿತ್ತು ಕಹಿತನ ಇಟ್ಕೊಂಡಿರ್ಲಿಲ್ಲ. ಅವನು ಸ್ವಲ್ಪ ಇಟ್ಕೊಂಡಿರ್ಲಿಲ್ಲ. ಅಣ್ಣಂದ್ರಿಗೆ ಊಟ ಕೊಟ್ಟು ಬಂದ್ರೆ ಊಟ ಕೊಡಕ್ ಹೋಗ್ತಿದ್ದ, ಕುರಿ ಕಾಯಕ್ ಹೋಗಂದ್ರೆ ಕುರಿ ಕಾಯಕ್ ಹೋಗ್ತಾ ಇದ್ದ, ಮನೆ ಕೆಲಸ ಕೆಲಸ ಮಾಡ್ತಾ ಇದ್ದ, ಏನೇ ಕೊಟ್ರು ಕಹಿತನ ಇಲ್ಲದೆ ಶ್ರದ್ಧೆಯಿಂದ ಮಾಡ್ತಾ ಇದ್ದ. ಅಂಥವನನ್ನ ದೇವರು ಮೆಚ್ಚಿದ. ಯಾಕೆಂದ್ರೆ ಅವನು ದೇವರನ್ನ ಬಿಟ್ಟು ಯಾರನ್ನ ಪ್ರೀತಿಸ್ತಿರ್ಲಿಲ್ರಿ. ದೇವರಿಗಾಗಿ ಎಷ್ಟು ಹಾತೊರಿತಾ ಇದ್ದ ಅಂದ್ರೆ, ನೀವು ಕೀರ್ತನೆ 42 ಓದ್ರಿ, ಆತನ ಹೃದಯ ದೇವರಿಗಾಗಿ ಹಂಬಲಿಸ್ತಾ ಇತ್ತಂತೆ, ದಾಹದಿಂದ ಕಾಯ್ತಾ ಇತ್ತಂತೆ. ದೇವ್ರನ್ನ ಹೆಂಗೆ ಕಾಯ್ತಾ ಇದ್ದ ಅಂದ್ರೆ, ಅವನು ಹಸಿದ ಜಿಂಕೆ, ಬಾಯಾರಿದ ಜಿಂಕೆ ತರ ಕಾಯ್ತಾ ಇದ್ದಂತೆ. ಹೋದ್ರಿ 1-2. ಹಾ ಎಸ್. ಹಾ ಸಿ, ಅರ್ಥ ಮಾಡ್ಕೊಡ್ರ. ಅವ್ನು ಹೇಳುವಂತ ವಿಷಯ ಏನಂದ್ರೆ, ಬೇರೆ ಯಾವುದಕ್ಕೂ ನನ್ನ ಮನಸ್ಸು ಹೋಗ್ತಾ ಇಲ್ಲ, ಬರೇ ನನ್ನ ಮನಸ್ಸು ಯಾರ ಕಡೆ ಇದೆ? ದೇವ್ರ ಕಡೆ. ಇವತ್ತು ನಮ್ಮ ಮನಸ್ಸು ಯಾರ ಕಡೆ ಇದೆ? ಶರೀರ ಇಲ್ಲಿದೆ, ಸತ್ಯವಾಗಿ ಹೇಳ್ರಿ, ಮನಸ್ಸು ಎಲ್ಲಿ ಹೋಗಿದೆ? ಹಲೋ, ಎಲ್ಲರೂ ಇಲ್ಲಿ ಕೂತಿರಲ್ಲ, ನಿಮ್ಮ ಶರೀರ ಎಲ್ಲ ಇಲ್ಲಿದೆ, ನಿಮ್ಮ ಮನಸ್ಸು ಎಲ್ಲಿದೆ? ಸತ್ಯವಾಗಿ ಹೇಳ್ರಿ. ಬಹಳ ಜನರಿಗೆ ಇಲ್ಲಿಲ್ಲ. ಕೆಲವರು ಆಲ್ರೆಡಿ ಮನೆಗೆ ಹೋಗಿದ್ದಾರೆ, ಕೆಲವರು ಬ್ಯಾಂಕಿಗೆ ಹೋಗಿದ್ದಾರೆ, ಕೆಲವರು ಅಂಗಡಿಗಳಿಗೆ ಹೋಗಿದ್ದಾರೆ, ಕೆಲವರು ಗಾಡಿಗೆ ಹೋಗಿದ್ದಾರೆ, ಕೆಲವರು ಯಾರು ಪೇಮೆಂಟ್ ಕೊಟ್ಟಿಲ್ಲ ಅವ್ರ ಕಡೆ ಹೋಗಿದ್ದಾರೆ, ಎಲ್ಲಿ ದುಡ್ಡು ಬರಬೇಕು ಅಲ್ಲಿ ಹೋಗಿದೆ. ಹಲೋ, ದಾವೀದನ ಮನಸ್ಸು ಹಂಗಿರ್ಲಿಲ್ಲ. ದಾವೀದನ ಮನಸ್ಸು ಎಲ್ಲಿತ್ತು? ದೇವರಿಗೋಸ್ಕರ ಕಾಯ್ತಾ ಇತ್ತು ಮನಸ್ಸು. ಇದು ದೇವರನ್ನ ಪ್ರೀತಿಸುವ ರೀತಿ. ಅವನು ನೋಡ್ರಿ, ದೇವರ ಮಂಜೂಷ ಮನೆಗೆ ಬರ್ತದಂದ ಅಂದ್ರೆ ಅಂಗಿ ಎಲ್ಲ ಬಿಚ್ಕೊಂಡು ಕುಣಿದಾಡ್ದವನು. ಅದು ಯಾರ ಹಂಗೆ ಅರಸನ ವಸ್ತ್ರಗಳನ್ನ ಕಿತ್ತಾಕಿ, ಇದು ಯಾವುದು ಅಲ್ಲ ದೇವರ ಮುಂದೆ ಅಂತ ಹೇಳಿ ಕುಣಿದವನು. ಅದು ದೇವರ ಮೇಲೆ ಇಟ್ಟಂತ ಪ್ರೀತಿ. ನಾವು ಕರ್ತನಿಗಾಗಿ ಏನು ಬಿಡಕ್ ರೆಡಿ ಇಲ್ಲ. ಅವನು ಅರಸತನನ ಬಿಡಕ್ ರೆಡಿ ಇಲ್ಲ. ಇದು ಕರ್ತನಿಗಾಗಿ ಪ್ರೀತಿಸು. ನಿಮ್ಗೆ ಗೊತ್ತಾ, 4 ರೀತಿಯಾದಂಥ ಪ್ರಿಯರಿದ್ದಾರೆ ಲೋಕದಾಗ. ಲವರ್ಸ್, 4 ಥರ ಲವರ್ಸ್ ಇದ್ದಾರೆ. 4 kinds ಆಫ್ ಲವರ್ಸ್. ಯಾರು ಗೊತ್ತಾ? ನೀವು ನೋಡ್ರಿ, ಮನೆಗೆ ಹೋಗೋದ್ರಿ, ಟೈಮ್ ಇಲ್ಲ ನಂಗೆ. 2 ತಿಮೋತಿ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ಕಡೇ ದಿನದಲ್ಲಿ ಕಠಿಣ ಕಾಲಗಳು ಬರ್ತದಂತೆ. ಅದರಲ್ಲಿ 4 ರೀತಿಯಾದ ಲವರ್ಸ್ ಇದ್ದಾರೆ. ಯಾರಂತೀರಿ? ಪಟ ನೋಡ್ರಿ. 1ನೇದು ಯಾರು ಗೊತ್ತಾ? ತಮ್ಮನ್ನೇ ಹೆಚ್ಚು ಪ್ರೀತಿ ಮಾಡ್ಕೊಳ್ಳೋರು, ಸ್ವಾರ್ಥ ಚಿಂತಕರು. ಅಂದ್ರೆ ಬರೇ ತಮ್ಮನ್ನಷ್ಟೇ ಪ್ರೀತಿ ಮಾಡೋ ಜನ ಬಾಳಿದ. 2ನೇದಾಗಿದ್ದಾರೆ ಹಣವನ್ನು ಪ್ರೀತಿಸೋರು. 3ನೇ ಇದ್ದಾರೆ ತಮ್ಮ ಅಂತಸ್ತನ್ನು ಪ್ರೀತಿಸೋರು. ಆದ್ರೆ ಇನ್ನೊಬ್ರು ಲಾಸ್ಟ್ ಇದ್ದಾರೆ, ಯಾರು? ಅವರು ದೇವರನ್ನ ಪ್ರೀತಿಸೋರು. ಈ 4ರಲ್ಲಿ ನೀವು ಯಾರು ಹೇಳಿ? ಹಲೋ, ಸುಮ್ಮನೆ ಹೇಳ್ಬೇಡ್ರಿ. ಹಣ ಪ್ರೀತಿ ಮಾಡೋದಿಲ್ಲ ಅಂತ ಹೇಳ್ರಿ ನೋಡೋಣ, ಹೇಳ್ರಿ. ಹಣ ಪ್ರೀತಿ ಮಾಡೋದಂತ ಹೇಳ್ತೀರಿ ಯಾರಾದ್ರು? ಪರಲೋಕದಲ್ಲಿ ಅಕೌಂಟಲ್ಲಿ ದುಡ್ಡು ಕಡಿಮೆ ಇದೆ, ನಿಮ್ಮ ಅಕೌಂಟಲ್ಲಿ ಜಾಸ್ತಿ ಇದೆ. ನಿಮ್ದು ಕರೆಕ್ಟ್ ಅಲ್ಲ? ನಿಮ್ಮ ವಿಷಯದಲ್ಲಿ ಪರಲೋಕದಲ್ಲಿ ನಿಮ್ಮ ಬ್ಯಾಲೆನ್ಸ್ 0, ಇಲ್ಲಿ ಭಾಳ ಇದೆ ನಿಮ್ಮ ಬ್ಯಾಲೆನ್ಸ್. ಅದೇ ತೋರಿಸ್ತದೆ ನೀನು ಹಣವನ್ನು ಎಷ್ಟು ಪ್ರೀತಿ ಮಾಡ್ತೀಯ. ನಿನ್ನ ಹಣವನ್ನು ಪ್ರೀತಿ ಮಾಡದಿರೋನು ಪರಲೋಕದಲ್ಲಿ ಅಕೌಂಟ್ ರೆಡಿ ಮಾಡ್ತಿರ್ತಾನೆ, ಗಂಟು ಮಾಡಿರ್ತಿರ್ತಾನೆ. ಸ್ವಾರ್ಥ ಚಿಂತಕರು, ತನ್ನನ್ನು ಜಾಸ್ತಿ ಪ್ರೀತಿ ಮಾಡೋರು, ತನ್ನ ಬಗ್ಗೆ ಧಕ್ಕೆ ಬರಬಾರ್ದು, ತನ್ನ ಹೆಸರಿಗೆ ಧಕ್ಕೆ ಬರಬಾರ್ದು. ತನ್ನ ಹೆಸರಿಗೆ ಧಕ್ಕೆ ಬಂದ್ರೆ ಯಾವ ಮಟ್ಟಕ್ಕೂ ಇಳಿಲಿಕ್ಕೆ ರೆಡಿ ಇರ್ತಾರೆ ಅವ್ರು. ಒಟ್ಟು ತಾವು ಏನಾಗಿರ್ಬೇಕು? ಎಲ್ಲರ ಮುಂದೆ ಶ್ರೇಷ್ಠವಾಗಿ. ಎಷ್ಟು ದಿವಸ ತನ್ನನ್ನು ಪ್ರೀತಿಸ್ಕೊಳ್ಳೋರು, ತನ್ನನ್ನು ಪ್ರೀತಿಸಿ ಪರರನ್ನ ಜಾಸ್ತಿ ಪ್ರೀತಿ ಮಾಡೋದಿಲ್ಲ, ತನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ. ಸೊ ದೇವರು ಹೇಳೋದು, ಇಂಥವ್ರ ಬಗ್ಗೆ ದೇವರಿಗೆ ಕಿಂಚಿತ್ತೂ ಸಂತೋಷವಿಲ್ಲ ಪ್ರಿಯ. ಸೊ ಅದಕ್ಕೆ ನಾನು ಹೇಳುವಂಥ ಒಂದೇ ವಿಷಯ ಏನಂದ್ರೆ, ದೇವರನ್ನ ಮೆಚ್ಚಿಸುವರಾಗಿರು. ದೇವರನ್ನ ಮೆಚ್ಚಿಸುವ. ಯಾವಾಗ ನೀನು ದೇವರನ್ನ ಮೆಚ್ಚಿಸ್ತೀವೋ, ನಿನ್ನ ನಡತೆಯನ್ನ ಯಾವಾಗ ದೇವರು ಮೆಚ್ಚುತ್ತಾನೋ,
ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಶತ್ರುಗಳನ್ನು ಸಹ ದೇವರು ಮಿತ್ರರನ್ನಾಗಿ ಮಾಡ್ತಾರೆ. ಯಾವಾಗ? ನಿನ್ನ ನಡತೆಯನ್ನು ದೇವರು ಮೆಚ್ಚುವಾಗ, ನಿನ್ನ ಜೀವಿತವನ್ನು ದೇವರು ಮೆಚ್ಚುವಾಗ. ಇಫ್ ಯು ಆರ್ ಪ್ಲೀಸಿಂಗ್ ಗಾಡ್ ಬೈ ಯುವರ್ ಲೈಫ್, ದೆನ್ ಯುವರ್ ಎನಿಮೀಸ್ ವಿಲ್ ಬಿಕಮ್ ಯುವರ್ ಫ್ರೆಂಡ್ಸ್. ನಿನ್ನ ಶತ್ರುಗಳು ನಿನ್ನ ಮಿತ್ರನಾಗ್ತಾರೆ. ಪ್ರಿಯರೇ, ಒಂದು ತಿಳ್ಕೊಡ್ರಿ, ನಿನಗೆ ಯಾರು ವಿರೋಧವಾಗಿ ಜನರು ಇದ್ದಿದ್ದಾರೋ ಅವ್ರ ಸಂಗಡ ಹೋರಾಡಕ್ಕೆ ಬೇಡ್ರಿ, ಹೋರಾಡೋ ಅವಶ್ಯಕತೆ ಇಲ್ಲ. ನೀವು ಫೈಟ್ ಮಾಡಬೇಡ್ರಿ, ದೇವರಿಗೆ ಇಷ್ಟ ಆದಂಗೆ ಜೀವಿಸ್ರಿ. ಒಂದು ದಿವಸ ಅವರೇ ನಿಮ್ಮ ಕಡೆ ಬರ್ತಾರೆ, ಬ್ರದರ್, ಸಿಸ್ಟರ್, ಫ್ರೆಂಡ್ ಅಂತ ಬರ್ತಾರೆ. ಬಟ್ ಅದಕ್ಕೆ ಒಂದು ಏನಂದ್ರೆ ಆಜ್ಞೆ, ದೇವರು ನಿನ್ನ ನಡತೆಯನ್ನು ಮೆಚ್ಚಬೇಕು, ನಿನ್ನ ಜೀವಿತವನ್ನು ಮೆಚ್ಚಬೇಕು, ನಿನ್ನ ಮಾತನ್ನು ಮೆಚ್ಚಬೇಕು, ನಿನ್ನ ಆಲೋಚನೆಗಳನ್ನು ಮೆಚ್ಚಬೇಕು, ನೀನು ನಡೀತಾ ಇರುವ ಮಾರ್ಗವನ್ನು ದೇವರು ಮೆಚ್ಚಬೇಕು. ಇದಕ್ಕಾಗಿ ಪ್ರಯಾಸ ಪಡಿ. ಇದೇ ನಿಮ್ಮ ಜೀವಿತದ ಗುರಿ ಆಗಿರಲಿ. ಏನು? ದೇವರೇ, ನಾನು ಸತ್ತಾಗ ನನ್ನ ನೋಡಿ ದೇವರೇ ನೀವು ಒಂದೇ ಹೇಳಬೇಕು, ಏನು? ನಾನು ಈ ವ್ಯಕ್ತಿಯನ್ನ ಮೆಚ್ಚಿದ್ದೇನೆ. ಒಂದೇ ಹೇಳ್ತೇನೆ, ಹೇಗೆ ಯೇಸು ಸ್ವಾಮಿ ನೀರಿನಿಂದ ಮೇಲೆ ಬಂದಾಗ ಹೇಳಿದ್ರು, ಈತನು ಪ್ರಿಯನು, ಈತ ನಾನು ಮೆಚ್ಚಿದ್ದೇನೆ ಅಂತ, ಇದೇ ಮಾತು ನಮ್ಮನ್ನು ನೋಡಿ ಹೇಳ್ಬೇಕು, ನನ್ನ ಪ್ರಿಯನು, ನಾನು ಇವನನ್ನು ಮೆಚ್ಚಿದ್ದೇನೆ. ದೇವರು ಹಣೋಕನ್ನು ನೋಡಿ ಹೇಳಿದ್ರು, ನಾನು ಇವನನ್ನು ಮೆಚ್ಚಿದ್ದೇನೆ. ದಾವಿದನನ್ನು ನೋಡಿ ಹೇಳಿದ್ರು, ನಾನು ಇವನನ್ನು ಮೆಚ್ಚಿದ್ದೇನೆ. ಸೇಮ್ ನನ್ನನ್ನು ನೋಡಿ, ನಿಮ್ಮನ್ನು ನೋಡಿ ದೇವರು ಹೇಳಬೇಕು, ನಾನು ಇವನನ್ನ ಮೆಚ್ಚಿದ್ದೇನೆ. ಯಾವಾಗ ನಮ್ಮ ನಡತೆ ದೇವರಿಗೆ ಮೆಚ್ಚುಗೆ ಆದಾಗ ದೇವರು ನಮಗೇನ್ ಮಾಡ್ಬೋದು? ಈ ಮಾತುಗಳನ್ನ ಹೇಳ್ಬೋದು. ಯಾವುದು? ನಾನು ನಿನ್ನನ್ನು ಮೆಚ್ಚಿದ್ದೇನೆ. ಸೊ ದಯಮಾಡಿ ಹೇಳುವಂಥದ್ದು ಒಂದೇ, 11:30 ಇತ್ತು, ನಾನು ಮುಗಿಸ್ತೇನೆ. ನಾವು ನಡೆಯುವಂಥ ಮಾರ್ಗಗಳು, ನಾವು ಆಲೋಚಿಸುವಂಥ ಮಾರ್ಗಗಳು, ಅವೆಲ್ಲವೂ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ನಮ್ಮನ್ನ ದೇವರು ಮೆಚ್ಚಬೇಕು. ಒಬ್ಬ ನಡತೆಯನ್ನು ಮೆಚ್ಚೋದು ಅರ್ಥ ಏನು ಗೊತ್ತಾ? ನಿನ್ನ ಪ್ರೋಗ್ರೆಸ್ ಕಾರ್ಡಿಗೆ ದೇವ್ರ ಸಿಗ್ನೇಚರ್ ಹಾಕ್ಬೇಕು. ಏನು? ಇವನ್ ಪ್ರೋಗ್ರೆಸ್ ಕಾರ್ಡ್ ಚೆನ್ನಾಗಿದೆ ಅಂತ ದೇವ್ರ ಸಿಗ್ನೇಚರ್ ಹಾಕ್ಬೇಕು. ನಮ್ಮ ಸಮಸ್ಯೆ ಏನು ಗೊತ್ತಾ? ನಮ್ಮ ಪ್ರೋಗ್ರೆಸ್ ಕಾರ್ಡಿಗೆ ನಾವೇ ಸೈನ್ ಹಾಕೋತೇವೆ. ನಾ ಹಿಂಗಿದ್ದೀನಿ, ನಾನು ಅದೇ ಮಾಡಿ ನಾವೇ ಸೈನ್ ಹಾಕೋತೀವಿ. ಅದೇ ನೀನ್ ಸೈನ್ ಹಾಕೊಂಡ್ರೆ ಏನ್ ಪ್ರಯೋಜನ? ಮನುಷ್ಯರು ಸೈನ್ ಹಾಕೊಂಡ್ರೆ 3 ಜನರಿಗೆ ಗೊತ್ತಾಗತ್ತೆ. ಆದ್ರೆ ದೇವ್ರು ನೀನು ಪ್ರೋಗ್ರೆಸ್ ಕಾರ್ಡಿಗೆ ಸೈನ್ ಹಾಕಿದ್ರೆ 1000 ಜನರಿಗೆ ಗೊತ್ತಾಗತ್ತೆ. ಏನು? ಇವ್ ನನ್ನ ದೇವ್ರು ಮೆಚ್ಚಿದ್ದಾನ. ನೀನು ಪ್ರೋಗ್ರೆಸ್ ಕಾರ್ಡ್ ಬರೀ ನೀನೇ ಸೈನ್ ಹಾಕೊಂತ ಹೋದ್ರೆ ಏನು? ನಾನ್ ಸರಿ ಇದ್ದೇನೆ, ನೀನ್ ಸರಿ ಇದೆ ಯಾರು ಹೇಳ್ಬೇಕು? ಎಸ್, ಇವತ್ತು ನಾನು ಚೆನ್ನಾಗಿದ್ದೇನೆ, ನಾನು ಸರಿ ಇದ್ದೇನೆ ಅಂತ ನನ್ನ ಬಗ್ಗೆ ನಾನು ಸಾಕ್ಷಿ ಹೇಳಬಾರ್ದು, ದೇವರು ನನ್ನ ಬಗ್ಗೆ ಸಾಕ್ಷಿ ಹೇಳಬೇಕು. ಅದಕ್ಕೆ ಹೇಳ್ತದೆ, ಒಬ್ಬ ನಡತೆಯನ್ನು ದೇವರು ಮೆಚ್ಚಿದರೆ ಅವರ ಮಿತ್ರನ್ನು ಕೂಡ ದೇವರು ಏನು ಮಾಡ್ತಾರೆ? ಶತ್ರುಗಳನ್ನು ಕೂಡ ದೇವರು ಏನು ಮಾಡ್ತಾರೆ? ಮಿತ್ರನ್ನಾಗಿ ಮಾಡ್ತಾರೆ. ಓಕೆ, ಒಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ. ಲಾಸ್ಟ್, ಆದಿಕಾಂಡ ಪುಸ್ತಕ ತೆಗೀರಿ. ಓಕೆ, ಇಲ್ಲಿ ಇಸಾಕನ ಬಗ್ಗೆ ನಾನು ಮಾತನಾಡಲಿಕ್ಕೆ ಸ್ವಲ್ಪ ಇಷ್ಟಪಡ್ತೇನೆ. ಇಸಾಕನು ಎಲ್ಲರ ದ್ವೇಷಕ್ಕೆ ಗುರಿಯಾದಂಥ ವ್ಯಕ್ತಿಯಾಗಿದ್ದ. ವಿಶೇಷವಾಗಿ ಅವನು ಎಲ್ಲೇ ಹೋಗಿ ಕೆಲಸ ಮಾಡಿದ್ರು ಅಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದ. ಬಟ್ ಜನ ಅವನನ್ನು ನೋಡಿ ಉರಿಗೂಳ್ತಾ ಇದ್ರು, ಅವನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು, ಅವನನ್ನು ಆ ಊರಿಂದ ಎತ್ತಂಗಡಿ ಮಾಡ್ತಾ ಇದ್ರು. ಸೊ ಹಾಗೆ ನೀವು ಈ 26ನೇ ಅಧ್ಯಾಯಕ್ಕೆ ಬಂದಾಗ 12ನೇ ವಚನದಲ್ಲಿ ಬೈಬಲ್ ಬರ್ತದೆ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿದಾಗ ಅದೇ ವರ್ಷದಲ್ಲಿ ಅವನಿಗೆ ಏನಾಯ್ತಂತೆ? 100ರಷ್ಟು ಬೆಳೆ ಹೊಂದಿದ. ಓದ್ರಿ ಮುಂದೆ ಹಾಗೆ. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು. ಅವನಿಗೆ ದನ ಕುರಿಗಳು ಸಂಪತ್ತು ಅನೇಕ ಸೇವಕ ಜನರು ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಅರ್ಥ ಮಾಡ್ಕೊಡಿ, ಇದನ್ನ ನೋಡಿ ಫಿಲಿಷ್ಟಿಯರು ಏನ್ ಮಾಡಿದ್ರು? ಹೊಟ್ಟೆ ಕಿಚ್ಚು ಪಡ್ತಾರೆ. ಇವನು ನಮಗಿಂತಲೂ ಧನವಂತನು ಅಂತ ಹೇಳಿ ಹೊಟ್ಟೆ ಕಿಚ್ಚು ಪಟ್ಟು ಅಲ್ಲಿಂದ ಅವನನ್ನ ಏನ್ ಮಾಡ್ತಾರೆ? ಓಡಿಸ್ತಾರೆ. ಅಭಿಮೇಲಕನು ಅವನನ್ನ ನೋಡಿ ಏನ್ ಮಾಡ್ತಾನೆ? ಅವನನ್ನು ಏಡಿಸುವುದಿಲ್ಲ. ಇಸಾಕನನ್ನ ಏನ್ ಮಾಡದ? ಊರು ಬಿಟ್ಟು ಓಡಿಸ್ತಾರೆ. ಗೊತ್ತಾ ನಿಮ್ಗೆ? ಆದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಇಸಾಕನ ಸಂಗಡ ಇದ್ದನು ಅಂತ ಬರ್ತದೆ. ಹಲೋ, ಯಾರ ಸಂಗಡ ಇದ್ದ ದೇವರು? ನಿನ್ ಸಂಗಡ ದೇವರು ಇದ್ರೆ ನೀನ್ ಎಲ್ಲೇ ಹೋದ್ರು ನಿನ್ನನ್ನು ದೇವರು ಅಭಿವೃದ್ಧಿ ಪಡಿಸ್ತಾನೆ.
ನಿನ್ನನ್ನು ಯಾರೇ ಓಡಿಸ್ಲಿ ದೇವ್ರು ನಿನ್ನ ಅಭಿವೃದ್ಧಿ ಪಡಿಸ್ತಾರೆ. ಬಟ್ ಯಾವಾಗ ನಿನ್ ಜೊತೆಗೆ ಯಾರಿರ್ಬೇಕು? ಯಾರಿರ್ಬೇಕು? ದೇವ್ರಿರ್ಬೇಕು. 26ನೇ ವಚನ ಓದೋಣ. ಈಗ ನಾವು ನೋಡ್ತೇವೆ, ಅವನು ಕೂಡ ಎಲ್ಲ ಕಡೆ ಒಂದು ಬಾವಿ ತಿಳಿಸುವಾಗ ಎಲ್ಲ ಕಡೆಯಿಂದ ಅವನನ್ನು ಏನ್ ಮಾಡ್ತಾರೆ? ಓಡಿಸ್ತಾರೆ. ಆದಾಗ ಮತ್ತೆ ಅವನು ಇಸಾಕನ ಏನ್ ಮಾಡ್ತಾನೆ? ಗಡ್ಡ ಹತ್ತಿ ಬೇರ್ಷೆಬೆಗೆ ಬಂದು ಅಲ್ಲಿ ಕೂಡ 26ನೇ ವಚನ ಹೇಳ್ತದೆ, ಅಲ್ಲಿಯೂ ಬಾವಿಯನ್ನು ಅಗಿತಾರೆ. ಓಕೆ. ಸಿ ಇಲ್ಲಿ ಏನ್ ಹೇಳ್ತದೆ? ನೀವು ನನ್ನನ್ನು ಓಡಿಸಿದ್ರಲ್ಲಪ್ಪ, ಏನು ನಾನು ನಿಮ್ಮ ಊರಾಗಿದ್ದಾಗ ನನ್ನ ಓಡಿಸಿ ಮರುಭೂಮಿಗೆ ಓಡಿಸಿ ಇಲ್ಲಿ ಬಂದು ಯಾಕೆ ನನ್ನ ಕಾಡ್ತಾ ಇದ್ದೀರಿ ಅಂತ ಕೇಳ್ತಾನೆ. ಅವಾಗ ಅವ್ರು ಒಂದು ಮಾತು ಹೇಳ್ತಾರೆ, ಏನು ಗೊತ್ತಾ? ಹಾ ಹಾ ಎಸ್ ಹಾ. ಸಿ ಹಲೋ, ಇದು ಶತ್ರುಗಳನ್ನ ಮಿತ್ರನ್ನಾಗಿ ಮಾಡು. ಯಾವಾಗ? ನಿನ್ನ ಸಂಗಡ ದೇವರಿರ್ಬೇಕು, ನಿನ್ನ ನಡತೆಯನ್ನು ದೇವರು ಮೆಚ್ಚಬೇಕು. ಆಗ ಒಂದು ತಿಳ್ಕೊಡ್ರಿ, ನಿನಗೆ ಯಾರು ವಿರೋಧಿಸ್ತಾರೆ, ಯಾರು ನಿನ್ನ ವಿರೋಧವಾಗಿ ನಿಂತಿದ್ದಾರೆ, ನಿನಗೆ ವಿರೋಧವಾಗಿ ಕುಯುಕ್ತಿಗಳನ್ನು ಮಾಡ್ತಾ ಇದ್ದಾರೆ, ಅವರೇ ಬಂದು ನಿಂಗೆ ಸಾರಿ ಕೇಳ್ತಾರೆ. ಯಾಕೆ? ಅವ್ರಿಗೆ ಗೊತ್ತಾಗ್ತದೆ ನಿನ್ ಜೊತೆಗೆ ಯಾರಿದ್ದಾರೆ, ಯಾರಿದ್ದಾರೆ, ಯಾರಿದ್ದಾರೆ. ಮನುಷ್ಯರು ನಿನಗೆ ಯಾವ ಕೇಳು ಮಾಡಕ್ ಸಾಧ್ಯ ಇಲ್ಲ. ನಿನ್ನನ್ನು ಅವ್ರು ಏನ್ ಮಾಡ್ಬೋದು? ನಿನಗೆ ತ್ರಾಸ ಕೊಡ್ಬೋದು ಅಷ್ಟೇ, ಸಮಸ್ಯೆ ಮಾಡಬಹುದು. ಆದ್ರೆ ನಿನ್ನನ್ನು ಬಿಡಿಸ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಯಾಕೆ? ಅವನಿಗೆ ಅಭಿಮೇಲಕನಿಗೆ ಗೊತ್ತಾಯ್ತು, ಇವನ್ ಹಿಂದೆ ನಾನು ಹೋದ್ರೆ ಗ್ಯಾರಂಟಿ ನನ್ನನ್ನು ದೇವ್ರು ಬಿಡುದಿಲ್ಲ ಅಂತ ಹೇಳಿ, ನಿನ್ ಜೊತೆಗೆ ಯಾರಿದ್ದಾರೆ ಅಂತ ನಂಗೆ ಗೊತ್ತಾಯ್ತು, ದೇವ್ರಿದ್ದಾರೆ ಅಂತ ನನ್ಗೆ ಗೊತ್ತಾಯ್ತು. ಅದಕ್ಕೋಸ್ಕರ ದಯಮಾಡಿ ನಮಗೆ ಕ್ಷಮಿಸು. ಇನ್ನು ಮುಂದೆ ನಾವೇನ್ ಮಾಡೋಣ? ಇಬ್ರು ಸೇರಿ ಒಡಂಬಡಿಕೆ ಮಾಡೋಣ. ನಾನು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನ ಮಾಡಿ ನಿನ್ನೊಂದಿಗೆ ಸಮಾಧಾನ ಕಳಿಸಿಕೊಡುವೆ ಅಂತ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳು. ಇದು ಏನ್ ಗೊತ್ತಾ? ದೇವರು ಅವನ ಪ್ರೋಗ್ರೆಸ್ ಕಾರ್ಡಿಗೆ ಸೈನ್ ಹಾಕಿದ್ರು. ಯಾರ್ದು? ಇಸಾಕ. ದೇವರು ಅವನನ್ನು ಪ್ರೋಗ್ರೆಸ್ ಕಾರ್ಡ್ ಸೈನ್ ಹಾಕಿದ್ರಿಂದ ಯಾರು ಅವನನ್ನು ಮುಟ್ಲಿಕ್ಕೆ ಆಗಲಿಲ್ಲ, ಯಾರು ಅವನನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಿನ್ ಜೊತೆಗೆ ದೇವರು ಇರಬೇಕಾದ್ರೆ ನೀನ್ ದೇವರನ್ನ ಮೆಚ್ಚಿಸು. ಓಕೆ, ನಾನು ದೇವರಿಗೆ ಮೆಚ್ಚುಗೆ ಆಗ್ಬೇಕಾದ್ರೆ ಏನೇ ಮಾಡ್ಬೇಕು? ಮೊದಲು ಆತನಿಗೆ ಮೆಚ್ಚುಗೆ ಆದದನ್ನೇ ಮಾಡ್ಬೇಕು. ಎರಡನೇದು, ಆತನನ್ನ ಹಿಂಬಾಲಿಸ್ಬೇಕು, ಆತನ ಸಂಗಡ ನಡಿಬೇಕು. ಆತನ ಹಿಂಬಾಲಿಸೋದಂದ್ರೆ ಏನಂತ ಹೇಳಿದೆ. ಮೂರನೇದು, ಆತನನ್ನೇ ಪ್ರೀತಿಸು. ಓಕೆ, ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ.